अस्मदाचार्य पर्यंतां वंदे गुरु परंपरा. शांति पाठ शिक्षावल्ली तैत्तरीय उपनिषत्. हरिः ओम. शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः. नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मावतु तद्वक्तारमवतु अवतु माम् अवतु वक्तारम्. ओम शांति शांति शांति. हरिः ओम श्री गुरुभ्यो नमः. हरिः ओम. ಐದನೇ ಅನುವಾಕ ಪಾರಾಯಣ. ಪೇಜ್ ನಂಬರ್ ಪೇಜ್ ನಂಬರ್ 67. ನಾವು ಈಗ ಇವತ್ತು ಹೇಳ್ಬೇಕಾಗಿದ್ದು ನಿನ್ನೆ ನಿಂತಿದ್ದು. ಇವತ್ತ ಅದು ಇದು ಇರ್ತತಲ್ಲ, ಏನು ಅನುವಾಕ ಇದ್ದದ್ದು ಪಾರಾಯಣ ಬುಕ್ ನಾಗ ಓದ್ತೇನ್ರಿ. ಪಾರಾಯಣ ಬುಕ್ ಅದಾವು, ಗ್ರಂಥ ಅದಾವು. ಅದ್ರಾಗ ಸ್ವರಗಳನ್ನು ಕೊಟ್ಟಾರ. ಆ ಸ್ವರಗಳನ್ನ ಏರು ಇಳು ಮಾಡುವುದು ಅದನ್ನ ನೋಡ್ಕೊಂಡು ಆ ಏರು ಇಳು ಮಾಡಿ ಅದನ್ನ ಪಾರಾಯಣ ಮಾಡುದು. ಅದಕ್ಕೆ ಪಾರಾಯಣ ಪುಸ್ತಕ ಬೇರೆ ಇಟ್ಕೊಂಡೇನ್ರಿ. ಐದನೇ ಅನುವಾಕ ಪಾರಾಯಣ. ಭೂರ್ಭುವ ಸುವರಿತಿ ವಾ ಏತಾಸ್ತಿಸ್ರೋ ವ್ಯಾಹೃತಯಾಃ ತಾಸಾಮುಹಸ್ಮೈತಾಂ ಚತುರ್ಥಿಂ ಮಾ ಚಾಚಮಸ್ಯ ಪ್ರವೇಶಯೇತ್ ಮಹ ಇತಿ ತದ್ಬ್ರಹ್ಮ ಸ ಆತ್ಮ ಅಂಗಾನ್ಯನ್ಯಾ ದೇವತಾಃ ಭೂರಿತಿ ವಾ ಅಯಂ ಲೋಕಃ ಭುವ ಇತ್ಯಂತರಿಕ್ಷಂ ಸುವರಿತ್ಯಸೌ ಲೋಕಃ ಮಹ ಇತ್ಯಾದಿತ್ಯಃ ಆದಿತ್ಯೇನ ವಾವ ಸರ್ವೇ ಲೋಕಾ ಮಹೀಯಂತೆ ಭೂರಿತಿ ವಾ ಅಗ್ನಿಃ ಭುವ ಇತಿ ವಾಯುಃ ಸುವರಿತ್ಯಾದಿತ್ಯಃ ಮಹ ಇತಿ ಚಂದ್ರಮಾ ಚಂದ್ರಮಸಾ ವಾವ ಸರ್ವಾಣಿ ಜ್ಯೋತಿಗಂಷಿ ಮಹೀಯಂತೆ ಭೂರಿತಿ ವಾ ರುಚಃ ಭುವ ಇತಿ ಸಾಮಾನಿ ಸುವರಿತಿ ಯಜುಗಂಷಿ ಮಹ ಇತಿ ಬ್ರಹ್ಮ ಬ್ರಹ್ಮಣ ವಾವ ಸರ್ವೇ ವೇದಾ ಮಹೀಯಂತೆ ಭೂರಿತಿ ವೈ ಪ್ರಾಣಃ ಭುವರಿತ್ಯಪಾನ ಸುವರಿತಿ ವ್ಯಾನ ಮಹ ಇತಿ ಅನ್ನಂ ಅನ್ನೇನ ವಾನ ಸರ್ವೇ ಪ್ರಾಣಾ ಮಹೀಯಂತೆ ತಾವಾ ಏತಾಶ್ಚತ ಸಹಸ್ರ ಚತುರ್ಧಾಃ ಶತಸ್ರಶ್ಚ ತಸ್ರೋ ವ್ಯಾಹೃತಯಃ ತಾಯೋ ವೇದ ಸ ವೇದ ಬ್ರಹ್ಮ ಸರ್ವೇ ಅಸ್ಮೈ ದೇವಾ ಬಲಿಮಾಮಹಂತಿ ಇತಿ ಪಂಚಮೋ ಅನುವಾಕ. ಪಾರಾಯಣ ಮುಗಿಯಿತು. ನಿನ್ನಿನ ದಿವಸ ಭೂರ್ಭುವ ಸುವರಿತಿ ವಾ ಏತಾಸ್ತಿಸ್ರೋ ವ್ಯಾಹೃತಯಾಃ ತಾಸಾಂ ಮುಹಸ್ಮೈತಾಂ ಚತುರ್ಥಿಂ ಮಹಾಚಮಸ್ಯ ಪ್ರವೇದಯೇತ್ ಮಹ ಇತಿ ತದ್ಬ್ರಹ್ಮ ಸ ಆತ್ಮ ಅಂಗಾನನ್ಯ ದೇವತಾ ಅನ್ನುವಂತ ಮಂತ್ರದ ಅರ್ಥವನ್ನು ನಿನ್ನೆ ನೋಡಿವಿ. ಭೂರಿತಿ ವಾ ಅಯಂ ಲೋಕಃ ಇವತ್ ನೋಡ್ಬೇಕು. ನಿನ್ನೆ ಹೇಳಿದ್ದು ನೆನಪಿದೇನಾ? ಏನ್ ಹೇಳಿದ್ರು ಅಂತ. ಈಗ ಒಂದೇದ್ದು ಸಂಹಿತ ಉಪಾಸನೆ ಹೇಳಿದ ನಂತರ ವ್ಯಾಹೃತಿ ಉಪಾಸನೆಯನ್ನ ಮಾಡಾಕತ್ತಾರ. ವ್ಯಾಹೃತಿ ಉಪಾಸನೆ ಅಂತಂದ್ರ ಯಾರು ನೋಡ್ರಿ, ಇದು ಯಾಕೋ ಇದಾಗತ್ತೆ. ದೇವೇಂದ್ರಪ್ಪ ಅವರು, ನಿಮ್ದು ಏನೋ ಲೈಟ್ ಹತ್ತೋದು ಆರೋದು ಆನ್ ಐತಿ, ವಿಡಿಯೋ ಆನ್ ಅದ, ಬಂದ್ ಮಾಡ್ರಿ. ಈಗ ಮೊದಲನೇದು ಮಹಾಸಂಹಿತ ಉಪಾಸನ ಹೇಳಿದ್ರು. ಈ ಸಲ ವ್ಯಾವೃತಿ ಉಪಾಸನೆಯನ್ನು ಹೇಳಾಗತ್ತಾರ.
ವ್ಯಾಹೃತಿ ಉಪಾಸನೆ ಹೆಂಗ ತಯಾರಾತು ಅನ್ನುವಂಥದ್ದನ್ನ ನಿನ್ನೆ ಕಥೆ ಹೇಳಿದ್ರು. ಚತುರ್ಮುಖ ಬ್ರಹ್ಮ ತಪಸ್ಸು ಮಾಡಿದ. ತಪಸ್ಸು ಮಾಡಿ ಇಡೀ ವೇದ ರಾಶಿಗಳನ್ನ ಗಾಯತ್ರಿ ಮಂತ್ರದಲ್ಲಿ ಮೊದಲು ಅಳವಡಿಸಿದ. ತತ್ಸವಿತೂರ್ ವರೆಣ್ಯಂ ಅನ್ನುವಂಥದ್ದು ಒಂದಕ್ಷರ. ಏನೋದು ಅದು ಯಾವ ವ್ಯಾವೃತ್ತಿ ಒಂದ್ ಪದದಾಗ ಇಳಿಸಿದ್ರು ಅದನ್ನು. ಭೂ ಹೂ ಅನ್ನುವಂಥದ್ದು ಒಂದ್ ಪದದಾಗ ಇಳಿಸಿದ್ರು ಅದನ್ನು. ಭರ್ಗೋ ದೇವಸ್ಯ ಧೀಮಹಿ ಇದನ್ನ ಭುವಹ ಅನ್ನುವಂತಹ ಒಂದು ಶಬ್ದದಾಗ ಇಳಿಸಿದ್ರು. ಆ ಶಬ್ದಗಳಿಗೆ ಏನಂತಾರ? ವ್ಯಾವೃತಿ ಅಂತಾರ. ಧ್ವನಿ ಅಂತೂ ಅರ್ಥ ಆಗ್ತದ. ಅವನ್ನ ಆ ಇಡೀ ವೇದಗಳನ್ನ ಮೊದಲ ಗಾಯತ್ರಿ ಮಂತ್ರದಾಗ ಇಳಿಸಿದ್ರು. ಗಾಯತ್ರಿ ಮಂತ್ರದಾಗಿಂದ ಮುಂದೆ ಎಲ್ಲಿ ಇಳಿಸಿದ್ರು ಅಂತಂದ್ರ ಆ ವ್ಯಾವೃತಿ ಒಳಗೆ ಇಳಿಸಿದ್ರು. ಯಾವ ವ್ಯಾವೃತಿ? ಒಂದು ಭುವಹ, ಒಂದು ಭೂವ, ಒಂದು ಭುವ, ಒಂದು ಸ್ವಾಹ. ಈ ಮೂರು ವ್ಯಾವೃತ್ತಿ ಒಳಗೆ ಇಡೀ ಗಾಯತ್ರಿ ಮಂತ್ರವನ್ನು ಇಳಿಸಿದರು. ಆ ನಂತರ ಈ ವ್ಯಾವೃತಿಗಳನ್ನ ಅಕಾರ, ಉಕಾರ, ಮಕಾರದಲ್ಲಿ ಇಳಿಸಿದ್ರು. ಅಕ್ಷರದಾಗ ಇಳಿಸಿದ್ರು. ಅಕಾರ ಉಕಾರ ಕೂಡಿ ಗುಣಸಂಧಿಯಾಗಿ ಓ ಆತು. ಓದ್ ಮುಂದೆ ಮ ಬಂತು. ಓಂಕಾರ ಆಯ್ತು. ಓಂಕಾರವೇ ಎಲ್ಲ ಉಪನಿಷತ್ತುಗಳನ್ನ ಸಾರ ಅನ್ನುವಂತ ಮಟ್ಟಿಗೆ ಓಂಕಾರ ಒಂದೇ ಅಕ್ಷರದಲ್ಲಿ ಇಡೀ ವೇದವನ್ನ ಬಟ್ಟಿ ಇಳಿಸಿದರು. ಯಾರು? ಚತುರ್ಮುಖ ಬ್ರಹ್ಮಾಜಿ ಇಳಿಸಿದರು. ಇಲ್ಲಿ ಏನದಾವ ಅವಕ ವ್ಯಾವೃತ್ತಿ ಮ್ಯಾಗ ಆಲಂಬನ ಮಾಡಿಕೊಂಡು ಒಂದೊಂದು ಉಪಾಸನೆಗೆ 4 ದೇವತೆಗಳಿಗೆ 4 ಉಪಾಸನೆಗಳಂದ್ರೆ 14 ಉಪಾಸ್ಯ ವಸ್ತುಗಳನ್ನ ಆರಾಧನೆ ಮಾಡುವಂತದ್ದು ಏನದ ಅದು ಈ ಒಂದು ಈ ಅನುವಾಕದಲ್ಲಿ ಅದಕ್ಕೆ ಏನ್ ಹೆಸರಿಟ್ರ ಅಂದ್ರೆ ವ್ಯಾಹೃತಿ ಉಪಾಸನೆ ಅಂತ ಹೆಸರಿಟ್ರ. ವ್ಯಾಹೃತಿ ಉಪಾಸನೆ ಅಂತ ಹೆಸರಿಟ್ಟಾರ. ಇದು ನಮಗ್ ಗೊತ್ತಿರಬೇಕು. ನಾವು ವಿ ಹ್ಯಾವ್ ಡಿಫೈನ್ಡ್ ಆಲ್ ದಿ ಸಿಂಬಲ್ಸ್ ವಿ ಆರ್ ರೆಡಿ ಟು ಉಪಾಸನ. ಈಗ ಎಲ್ಲ ಏನೇನ್ ಬೇಕು ಪೂರ್ವಭಾವಿಯಾಗಿ ಎಲ್ಲ ನಿನ್ನೆ ಹೇಳ್ಕೊಂತ ಬಂದಾರಿ. ಈಗ ಏನದ ಮೊದಲನೇ ಉಪಾಸನೆ ಪ್ರಾರಂಭ ಮಾಡ್ತಾರೆ. ಯಾವುದು ಮೊದಲನೇ ಉಪಾಸನೆ ಅಂದ್ರೆ 4 ವಸ್ತುಗಳನ್ನ ಕರೆದುಕೊಂಡು ಬಂದು ಅವ್ರಿಗೆ ಸ್ಥಾನದಾಗ ಕುಂಡ್ರಿಸಿ ಅವುಗಳಿಗೆ ಉಪಾಸನೆ ಮಾಡುವುದು. ಭೂರಿತಿ ವಾ ಅಯಂ ಲೋಕಃ. ಭೂರಿತಿ ವಾ ಅಯಂ ಲೋಕಃ. ಈ ಲೋಕ ಭೂಲೋಕ ಅನ್ನೋದು ಏನದಲ್ಲ ಅದು ಭೂ ಅನ್ನುವಂತ ಶಬ್ದವನ್ನ ಈ ಲೋಕದಾಗ ಕುಂಡ್ರಿಸ್ಬೇಕು. ಈ ಭೂಲೋಕ. ಭುವ ಇತಿ ಅಂತರಿಕ್ಷಂ. ಭುವ ಅನ್ನುವಂಥದ್ದು ವ್ಯಾವೃತ್ತಿ ಒಳಗ ಅಂತರಿಕ್ಷವನ್ನು ಕೂಡಿಸ್ಬೇಕು. ಆಮ್ಯಾಗ ಸುವರ್ ಇತಿ ಅಸೌ ಲೋಕ. ಸುವರ್ ಅನ್ನೋದ್ರಾಗ ಸ್ವರ್ಗ ಲೋಕವನ್ನು ಕೂಡಿಸ್ಬೇಕು. ಅಂದ್ರೆ ಮ್ಯಾಗಿನ 6 ಲೋಕ ಸ್ವರ್ಗ ಅಂತ ಮಾಡಿಬಿಡ್ತೇವೆ. ಅವು 6 ಲೋಕಗಳು ಕೂಡಿಸಿ ಸ್ವರ್ಗ ಲೋಕ ಅಂತ ಮೊನ್ನೆ ಹೇಳಿದ್ದದ. ಆ ಸ್ವರ್ಗ ಲೋಕ ಸುವರ್ ಅನ್ನುವಂತಹ ಭೂ ಭುವಹ ಸುವಹ. ಸುವರ್ ಅಂತಾರ ಅಥವಾ ಸುವಹ ಅಂತಾರ. ಈ ಮೂರು ವ್ಯಾವೃತ್ತಿ ಒಳಗೆ ಕೂಡಿಸಿದ್ರು. ಈಗ ಇಡೀ ಬ್ರಹ್ಮಾಂಡವನ್ನ ಕೂಡಿಸಿದ್ರು. ಮಹಾ ಇತಿ ಆದಿತ್ಯ. 4ನೇ ದಿನದ ಆ ಚಮಕ ಋಷಿ ಕಂಡು ಹಿಡಿದಂತಹದ್ದು ಮಹಾ ಅನ್ನುವಂತಹದ್ದು ವ್ಯಾವೃತ್ತಿ. ಆ ವ್ಯಾವೃತ್ತಿಗೆ ಹೆಸರೇನಿಟ್ರು ಅಲ್ಲೇ ಆದಿತ್ಯ. ಸೂರ್ಯನೇ ಆ ಒಂದು ಉಪಾಸ್ಯ ದೇವರು. ಆದಿತ್ಯೇನ ವಾವ ಸರ್ವೇ ಲೋಕೋ ಮಹೀಯಂತೆ. ಈ ರೀತಿ 4 ವ್ಯಾವೃತ್ತಿಗಳಲ್ಲಿ 4 ದೇವತೆಗಳನ್ನ ಆವಾಹನ ಮಾಡಿ ಅವುಗಳಿಗೆ ಪೂಜೆಯನ್ನ ಮಾಡುವುದು, ಮಾನಸಿಕವಾಗಿ ಪೂಜೆಯನ್ನ ಮಾಡುವುದು ಈ ಉಪಾಸನೆ. ಭೂ ಭುವಃ ಸುವಹ ಇವು 3 ವ್ಯಾವೃತ್ತಿಗಳು. ವ್ಯಾವೃತ್ತಿ ಅಂದರೆ ಉಚ್ಚಾರಣೆ. ಆ ಉಚ್ಚಾರಣೆಗೆ ವ್ಯಾವೃತ್ತಿ ಅಂತಾರ. ಭೂ ಭುವಃ ಸುವಹ ಮಹಃ ಜನಃ ತಪಃ ಸತ್ಯಂ ಎಂಬವು ಇವು 7 ವ್ಯಾವೃತ್ತಿಗಳದಾವು. ಅಗ್ನಿಹೋತ್ರಾದಿ ಕರ್ಮಗಳಲ್ಲಿ ಇವುಗಳನ್ನು ವರ್ಣಿಸಿರುವುದರಿಂದ ಉಚ್ಚರಿಸುವುದರಿಂದ ಇವುಗಳಿಗೆ ವ್ಯಾವೃತ್ತಿ ಅಂತ ಕರೀತಾರೆ. ವ್ಯಾವೃತ್ತಿ ಅಂದ್ರೆ ಉಚ್ಚರಿಸು, ಹೇಳು ಅಂದಂಗ. ಉಚ್ಚರಿಸು ಅಂದ್ರೆ ಹೇಳು ಅಂತ. ಆ ಶಬ್ದಗಳ
ಆ ಧ್ವನಿಗೆ ಏನಂತಾರ ವ್ಯಾವೃತಿ ಅಂತಾರ. ಎಲ್ಲೂ ಸಿಗುದಿಲ್ಲ ನಿಮ್ಗೆ ಡೆಫಿನೇಷನ್. ಎಷ್ಟು ಕಿತ್ತು ಹುಡ್ಕ್ಯಾಡಿದ್ರು ಎಲ್ಲೂ ಸಿಗುದಿಲ್ಲ ನಿಮ್ಗೆ. ಒಂದ್ 2-3 ಬುಕ್ ರೆಫರ್ ಮಾಡಿ ಹೇಳಾಕತ್ತೀನಿ. ನನಗೂ ವ್ಯಾವೃತ್ತಿ ಅಂದ್ರೆ ಹಿಂದೆ ಗುರುಗಳು ಹೇಳಿದಾಗ ಏನೂ ತಿಳಿದಿದ್ದಿಲ್ಲ, ತಲೆ ಮ್ಯಾಗ ಹಾಸಿ ಹೋಗಿತ್ತು. ಈ ಸಲ ನಿಮಗೆ ಹೇಳ್ಬೇಕಾದಾಗ ಪಕ್ಕಾ ತಿಳಿತ್ ನೋಡ್ರಿ ನನಗೆ. ಅದಕ್ಕೆ ಹೇಳ್ಬೇಕನ್ನೋದು. ಹೇಳೋದು ಯಾರ ಸಲುವಾಗಿ? ಮೊದಲ ಮೇನ್ ನಮ್ಮ ಸಲುವಾಗಿ. ಆಮ್ಯಾಗಿಂದ ಯಾರ ಕೇಳಿ ಉದ್ಧಾರ ಆಗ್ತಾರಂದ್ರ ಆಗ್ಬಾರ್ದಕ್ಕ ಅನ್ನುವಂಥ ಅಂದರ್ಕಿ ಬಾತ್. ಅಗ್ನಿಹೋತ್ರಾದಿ ಕರ್ಮಗಳಲ್ಲಿ ಇವುಗಳನ್ನು ಉಚ್ಚರಿಸುತ್ತಾರೆ. ಆದ್ದರಿಂದ ಇವುಗಳಿಗೆ ವ್ಯಾವೃತ್ತಿ ಎಂದು ಹೆಸರು ಬಂದಿದೆ. ಮಹಾ ಎಂಬ 4ನೆಯ ವ್ಯಾವೃತ್ತಿಯನ್ನು ಕಂಡುಹಿಡಿದವನು ಮಹಾಚಮಶಿ ಎಂಬ ಋಷಿ. ಮಹಾ ಎಂಬುದೇ ಬ್ರಹ್ಮ. ಏಕೆಂದ್ರೆ ಮಹಾ ಎಂಬ ಶಬ್ದಕ್ಕೂ ಬ್ರಹ್ಮ ಎಂಬ ಶಬ್ದಕ್ಕೂ ದೊಡ್ಡದು ಎಂಬ ಒಂದೇ ಅರ್ಥ ಉಂಟು. ಇದೇ ಆತ್ಮ. ಯಾವುದು ಎಲ್ಲವನ್ನು ವ್ಯಾಪಿಸಿಕೊಂಡಿರುವುದೋ ಅದೇ ಆತ್ಮ. ಆತ್ಮ ಪದವು ಅಪಲ್ರುಹು ಅನ್ನುವಂತ ಅಂದ್ರೆ ಅಪಲ್ರು ಅಂದ್ರೆ ವ್ಯಾಪಿಸು ಎಂಬ ಧಾತುವಿನಿಂದ ಬಂದಿದೆ. ಮಹಾ ಎಂಬ ವ್ಯಾವೃತ್ತಿಯು ಪೂರ್ಣವಾದ ಆತ್ಮವಾದರೆ ಇತರ ವ್ಯಾವೃತ್ತಿಗಳು ಅದರ ಅಂಗಗಳು. ಆದಿತ್ಯ ಇಲ್ಲೇ ಮಹಾ ಆವೃತ್ತಿ, ಅದು ಮುಖ್ಯ. ಸೂರ್ಯನಿಂದಲ್ಲವೇ ಎಲ್ಲವೂ ಹೇಳ್ತಾರ ಮುಂದವು. ಮಹಾಚಮಶನೆಂಬ ತಿಳಿದುಕೊಂಡನು, ಅದು ಬ್ರಹ್ಮ, ಅದು ಆತ್ಮ. ಉಳಿದ ದೇವತೆಗಳು ಅದರ ಅಂಗಗಳು. ಭೂ ಎಂಬುದೇ ಈ ಲೋಕ. ಭುವ ಎಂಬುದು ಅಂತರಿಕ್ಷ. ಸುವ ಎಂಬುದು ಅದು ಆ ಲೋಕ ಅಂತಾರಲ್ಲೇ. ಆ ಲೋಕ ಅಂದ್ರೆ ಸ್ವರ್ಗಲೋಕ ಅಂತ ತಗೋಬೇಕು. ಮಹಾ ಎಂಬುದು ಆದಿತ್ಯ. ಆ ಆದಿತ್ಯನಿಂದ ಅಲ್ಲವೇ ಎಲ್ಲ ಲೋಕಗಳು ವರ್ಧಿಸುವವು. ಅಲ್ಲೆಲ್ಲಿ ಬಂತದು? ಆದಿತ್ಯೇನ ವಾವ್ ಸರ್ವೇ ಲೋಕಾಹ ಮಹೀಯಂತೆ. ಸೂರ್ಯನಿಲ್ಲದೆ ಇದ್ರೆ ಎಲ್ಲ ಲೋಕಗಳು ವರ್ಧಿಸುವುದಿಲ್ಲ. ಸೂರ್ಯನಿಂದ ನಮಗೆ ಆಹಾರ ಸಿಗ್ತದ. ಎಲ್ಲ ಪ್ರಾಣಿಗಳಿಗೆ ಆಹಾರ ಸಿಗುದು ಸೂರ್ಯನ ಬೆಳಕಿನಿಂದ. ಆಹಾರ ತಯಾರು ಮಾಡ್ತಾವ ಸಸ್ಯಗಳು. ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತಾರ ಅದಕ್ಕೆ ವಿಜ್ಞಾನದಾಗ. ಫೋಟೋಸಿಂಥಸಿಸ್ ಅಂತ ಇಂಗ್ಲಿಷ್ನಾಗ ಅದಕ್ಕೆ. ಸೂರ್ಯನ ಬೆಳಕಿನಿಂದ ಅವರು ಏನ್ ಮಾಡ್ತಾವ, ಗಿಡಗಳು ಆಹಾರ ತಯಾರು ಮಾಡ್ತಾವ ಸೂರ್ಯನ ಬೆಳಕಿನಿಂದ ತೆಗೆದುಕೊಂಡು. ಅಂದ್ರೆ ನಾವು ಊಟ ಮಾಡುವಂತ ಆಹಾರ ಸೂರ್ಯನ ಬೆಳಕಿನಿಂದ ತಯಾರಾದಂತ ಆಹಾರ. ಮತ್ತೆ ಪ್ರಾಣಿಗಳಿಗೆ ಆಹಾರದಿಂದ ಬದುಕ್ತಾವ. ಎಲ್ಲ ಲೋಕಗಳು ಆಹಾರದಿಂದ ಸೂರ್ಯನಿಂದ ವರ್ಧಿಸುತ್ತವೆ. ಆದ್ದರಿಂದ ಆದಿತ್ಯ ಇಲ್ಲಿ ಏನದ ಮುಖ್ಯವಾದಂತ ಆತ್ಮನು. ಉಳಿದವ ಅವನೇ ಅಂಗಿ. ಇವು 3 ಅಂಗಗಳು. ಭೂ ಭುವ ಸ್ವಾಹ ಅನ್ನುವಂಥವು ಅಂಗಗಳು. ಇಲ್ಲಿ ಆದಿತ್ಯ ಅನ್ನುವಂಥದ ಅಂಗಿ. ತಿಳ್ಕೊಬೇಕು ಶಬ್ದಗಳು. ಸಂಸ್ಕೃತ ಶಬ್ದ. ಅಂಗಿ ಅಂದ್ರೆ ಮುಖ್ಯ ಭಾಗ, ಅಂಗ ಅಂದ್ರೆ ಸಾಮಾನ್ಯ ಭಾಗ ಅಂತ. ಮುಂದೆ ಏನ್ ಹೇಳ್ತಾರ್ರಿ? ಮುಂದ ಇದು ಒಂದೇ ಉಪಾಸನ. ಎದ್ರಾಗ? ಸಂಯತ ಉಪಾಸನೆ ಒಳಗೆ. ಎರಡನೇದ್ದು ನೆಕ್ಸ್ಟ್. ಎರಡನೇದ್ದು ಏನಪ್ಪಾ ಅಂತಂದ್ರ ಭೂರಿತಿ ವಾ ಅಗ್ನಿ. ಇಲ್ಲಿ ಭೂ ಅನ್ನುವಂಥದ್ದು ಯಾವುದು? ಅಗ್ನಿ ಅಂತ ಹೋಗ್ಬೇಕು. ಎರಡನೇ ಉಪಾಸನೆ ಅವ್ರದ್ದು ಮುಗೀತು. ಮೊನ್ನೆ ಸೆಟ್ 4 ಮಂದಿದು ಉಪಾಸನೆ ಮುಗೀತು. ಎರಡನೇ ಸೆಟ್ ಈಗ ಏನಿಲ್ಲೇ ಅಗ್ನಿ ಏನದ? ಭೂ. ವಾಯು ಯಾವುದು? ಭುವ. ಸುವ ಯಾವುದು? ಆದಿತ್ಯ. ಮಹಾ ಯಾವುದು? ಚಂದ್ರಮ. ಇವು 4 ಮಂದಿನ ಕರೆಸಿ ಇದೊಂದು ಉಪಾಸನೆ, ಇದೊಂದು ವ್ಯಾವೃತ್ತಿ ಉಪಾಸನೆಯನ್ನು ಮಾಡುವುದು. ಕೈಯಾಗ ಬುಕ್ ಇದ್ರ ನಾನು ಅನುವಾಕ ನೋಡ್ಕೊಂಡು ಹೇಳಾಕತ್ತೀನಿ. ಭೂಮಿ ಅನ್ನುವಂಥದ್ದು ಅಗ್ನಿ. ಇಲ್ಲೇ ಭೂ ಅನ್ನೋದು ಅಗ್ನಿ, ಭೂಮಿ ಅಲ್ಲ. ಭೂ ಅನ್ನೋದು ಅಗ್ನಿ. ಭುವ ಅನ್ನೋದು ವಾಯು. ಸುವ ಅನ್ನೋದು ಆದಿತ್ಯ. ಮಹಾ ಅನ್ನೋದು ಚಂದ್ರ. ಚಂದ್ರನಿಂದ ಅಲ್ಲವೇ ಎಲ್ಲ ಜ್ಯೋತಿಗಳು ವರ್ಧಿಸುವವು. ಸಂಶಯ ಬರಬಹುದು, ಸಂಶಯ ಬಿಡಿಸ್ತಾರ. ಚಂದ್ರನಿಂದಲ್ಲವೇ ಎಲ್ಲ ಜ್ಯೋತಿಗಳು ವರ್ಧಿಸುವವು ಅಂತಂದ್ರ ಅಲ್ರಿ, ಚಂದ್ರ ಮುಖ್ಯ, ಸೂರ್ಯ ಮುಖ್ಯ.
ಚಂದ್ರ ಪ್ರಕಾಶ ಮುಖ್ಯ ಐತಿವೋ ಸೂರ್ಯಪ್ರಕಾಶ ಮುಖ್ಯ ಐತಿವೋ? ಸೂರ್ಯಪ್ರಕಾಶ ಮುಖ್ಯ ಐತಿ. ಸೂರ್ಯಪ್ರಕಾಶ ಸ್ವತಂತ್ರ ಅದ. ಸ್ವತಂತ್ರ ಅಂದ್ರೂ ಆತ್ಮದೃಷ್ಟಿಯಿಂದ ಇಲ್ಲ. ಮತ್ತೆ ಈ ಏನು ಆಕಾಶ ಕಾಯಗಳ ದೃಷ್ಟಿಯಿಂದ ಸ್ವತಂತ್ರ ಕಾಯ ಆಯ್ತು ಸೂರ್ಯ. ಚಂದ್ರನ ಬೆಳಕು ಯಾರ್ದದು ಬೆಳಕು? ನಿಜವಾದ ಬೆಳಕು ಅದು ಸೂರ್ಯನ ಬೆಳಕು. ಮತ್ ಇಲ್ಲಿ ಯಾಕೆ ಇಲ್ಲಿ ಚಂದ್ರನಿಗೆ ಜ್ಯೋತಿ ಎಲ್ಲ ಜ್ಯೋತಿಗಳಿಗೆ ವರ್ಧಿಸುತ್ತವು ಅಂತಾರ ಅಂತ ಹೇಳ್ತಾರ ಮುಂದೆ. ಇದು 2ನೇ ಉಪಾಸನ. ಈ ಸದ್ಯ ಎಷ್ಟು ತಿಳ್ಕೊಡ್ರಿ. 3ನೇ ಉಪಾಸನ, ಅದು 2ನೇ ಉಪಾಸನ ಮುಗೀತು. 2ನೇ ವ್ಯಾವೃತ್ತಿ ಮುಗೀತು. 3ನೇದ್ದು ಈಗ ಹಂಗ 4 ಬರ್ತಾವ. ಇಲ್ಲೇ 1ನೇದು ಭೂ ಅಂದರೆ ರುಕ್ಕುಗಳು, ಭುವ ಅಂದ್ರೆ ಸಾಮಗಳು, ಸುವ ಅಂದ್ರೆ ಯಜಸ್ಸುಗಳು, ಮಹಾ ಅಂದ್ರೆ ಬ್ರಹ್ಮ. ಬ್ರಹ್ಮದಿಂದಲ್ಲವೇ ಎಲ್ಲ ವೇದಗಳು ವರ್ಧಿಸು. ಎಲ್ಲ ವೇದಗಳು ತಗೊಂಡ್ರಿ. ಭೂ ಅಂದ್ರ ಋಗ್ವೇದ, ಭುವ ಅಂದ್ರೆ ಸಾಮವೇದ, ಸುವ ಅಂದ್ರೆ ಯಜುರ್ವೇದದ ಮಂತ್ರಗಳು, ಯಜಸ್ಸುಗಳು ಅಂದ್ರೆ ಯಜುರ್ವೇದದ ಮಂತ್ರ. ಮಹಾ ಅಂದ್ರೆ ಬ್ರಹ್ಮ, ಬ್ರಹ್ಮದಿಂದಲಲ್ಲವೇ ಎಲ್ಲ ವೇದಗಳು ವರ್ಧಿಸುತ್ತವೆ. ಇದು ಒಂದು ಉಪಾಸನೆ. ಇನ್ನೊಂದೇನು ಮುಂದ 4ನೇದ್ದು, 4 16 ಬರ್ತಾವ ಉಪಾಸ ವಸ್ತುಗಳು. ನೆನಪಿಟ್ಕೊಡ್ರಿ. ಭುವ ಅಂದ್ರೆ ಪ್ರಾಣ, ಭೂ ಅಂದ್ರ ಪ್ರಾಣ, ಭುವ ಅಂದ್ರ ಅಪಾನ, ಸುವ ಅಂದ್ರ ವ್ಯಾನ. ಮಹಾ ಎಂಬುವುದೇ ಅನ್ನ, ಅನ್ನದಿಂದಲ್ಲವೇ ಎಲ್ಲ ಪ್ರಾಣಿಗಳು ವರ್ಧಿಸುತ್ತವೆ. ಈ ವ್ಯಾವೃತ್ತಿಗಳು 4 ಭಾಗಗಳಾಗಿ 4 ಬಗೆಯಾಗಿ ಇರುತ್ತವೆ. ಯಾವನು ಅವುಗಳನ್ನು ಅರಿಯುತ್ತಾನೋ ಅವನು ಬ್ರಹ್ಮವನ್ನು ಅರಿಯುತ್ತಿರುತ್ತಾನೆ. ಎಲ್ಲ ದೇವತೆಗಳಿಗೂ ಇವನಿಗೆ ಕಾಣಿಕೆಯನ್ನು ತರುತ್ತಾರೆ. ಎಲ್ಲ ದೇವತೆಗಳು 16 ಮಂದಿ ದೇವತೆಗಳು ಆ ಭಗವಂತನಾದಂತಹ ಬ್ರಹ್ಮನಿಗೆ ಕಾಣಿಕೆಯನ್ನು ತರುತ್ತಾರೆ. ಇಷ್ಟು ಈ ಒಂದು ಅನುವಾಕದ ಸಾಮಾನ್ಯವಾದ ಅರ್ಥ. ಅನುವಾಕದ ಅರ್ಥ ಪೂರ ಮುಗಿಸಿದೆ ನಾನು. ಇಲ್ಲಿ ಅಪ್ಪವ್ರು ಏನ್ ಹೇಳ್ತಾರ ಸ್ವಲ್ಪ ಹಂಗ ವಿಚಾರ ಮಾಡ್ಕೊಂತ ಹೋಗೋಣ. ಪೇಜ್ ನಂಬರ್ 67 ಹೇಳಿದ್ದನ್ನ ಇನ್ನೊಮ್ಮೆ ಹೇಳ್ತಾರ ನೋಡ್ರಿ. ಸೆಕೆಂಡ್ ಪ್ಯಾರಾ. ಭುವಾ ಈಸ್ ಟು ಬಿ ಮೆಡಿಟೇಟೆಡ್ ಅಪಾನ್ ಆಸ್ ದಿಸ್ ವರ್ಲ್ಡ್. ಸಿಕ್ಕೇತೇನ್ರಿ ಇವರು ಯಾರು ಬುಕ್ ಯಾರ ಕಡೆ ಅದ ನೋಡ್ರಿ, ಮಂಜುನಾಥ್. ಸಿಕ್ಕೈತಿ. ಹಾ, ಭುವಾ ಈಸ್ ಟು ಬಿ ಮೆಡಿಟೇಟೆಡ್ ಅಪಾನ್ ಆಸ್ ದಿಸ್ ವರ್ಲ್ಡ್. ಈ ಜಗತ್ತೇನದ ನಾ ಭೂಲೋಕದಲ್ಲ. ಈ ಭೂಲೋಕಕ್ಕ ನಾವೇನ್ ಮಾಡ್ತೀವಿ? ಭೂ ಅನ್ನುವಂತ ವ್ಯಾವೃತ್ತಿ ಮ್ಯಾಗ ಕುಂಡ್ರಿಸಿ ಈ ಜಗತ್ತನ್ನ ಆರಾಧನೆ ಮಾಡ್ತೀವಿ. ನಮಗ ಇದು ಪೂಜನೀಯ. ಈ ಪೃಥ್ವಿ ಇದು ಪೂಜನೀಯ. ಭುವ ಅಂದ್ರೆ ಯಾವುದು? 2ನೇ ವ್ಯಾವೃತ್ತಿ. ಅದ್ರ ಮ್ಯಾಗ ಏನ್ ಕುಂಡ್ರಿಸ್ತೇವಿ? ಅಂತರಿಕ್ಷ, ಇಂಟರ್ಸ್ಪೇಸ್. ಸುವ ಅನ್ನುವಂತದ್ರ ಮ್ಯಾಗ ಇನ್ನೊಂದು ಕುಂಡ್ರಿಸ್ತೇವೆ. ಏನು ಅದು? ಸ್ವರ್ಗಲೋಕ. ಅಂದ್ರ ಈ ಭೂಲೋಕದ ಮ್ಯಾಗಿರುವಂತ 6 ಲೋಕಗಳ ಕೂಡಿಸಿ ಸ್ವರ್ಗ ಅಂತೇವಿ. ಈ ಭೂಲೋಕ ತೊಳಗಿನ 7 ಲೋಕಗಳ ಕೂಡಿಸಿ ನರಕ ಅಂತೇವಿ ನಾವು. ಮನೆ ಹೇಳಿ ನಾನು ನೆನ್ಪಿಟ್ಕೋಬೇಕು. ಮಹಾ ಈಸ್ ಟು ಬಿ ಮೆಡಿಟೇಟ್ ಅಪಾನ್ ಆಸ್ ಸನ್. ಇಲ್ಲೇ ಮುಖ್ಯವಾದಂತ ಅಂಗಿ ಯಾವುದು ಅಂತಂದ್ರೆ ಸೂರ್ಯ ದೇವತೆ. ಸೂರ್ಯ ದೇವತೆಗೆ ನಾವೇನಂತೀವಿ? ಮಹಾ ಅನ್ನುವಂತಹ ವ್ಯಾವೃತ್ತಿ ಮ್ಯಾಗ ಕುಂಡ್ರಿಸಿ ಆಲಂಬನ ಮಾಡಿಸಿ ಈ ಒಂದು ಉಪಾಸನೆಯನ್ನ ಮಾಡ್ತೀವಿ, ಧ್ಯಾನವನ್ನು ಮಾಡ್ತೀವಿ. ಮೆಡಿಟೇಟೆಡ್ ಅಪಾನ್ ಸನ್. ಬೈ ದ ಸನ್ ಅಲೋನ್ ಆಲ್ ದ ವರ್ಡ್ಸ್ ಆರ್ ಗ್ಲೋರಿಫೈಡ್. ಈ ಸೂರ್ಯ ಏನದನ, ಈ 14 ಜಗತ್ತು ಏನದ, 14 ಏನದ ಲೋಕಗಳು, ಇವು ವರ್ಧಿಸುವುದಿಲ್ಲ, ಸೂರ್ಯನಿಂದಲೇ ವರ್ಧಿಸ್ತಾವ. ಆದ್ದರಿಂದ ಸೂರ್ಯ ಇಲ್ಲೇ ಅಂಗಿ ಸ್ವರೂಪ. ಉಳಿದ 3 ಇವೆಲ್ಲ ಅಂಗಗಳು. ಭುವ ಸ್ವಾಹ. ಅಂದ್ರೆ ಈ ಜಗತ್ತು ಮೊದಲಿದ್ದ ಅಂತರಿಕ್ಷ ಮತ್ತು ಆ ಮ್ಯಾಗಿನ ಸ್ವರ್ಗಾದಿ ಲೋಕಗಳು ಇವೆಲ್ಲ ಏನದಾವ? ಇವು ಅಂಗಗಳು. ಅಂಗಿ ಯಾವುದು? ಸೂರ್ಯನೇ ಅಂಗ. ಅಂಗಿ ಮುಖ್ಯ ಭಾಗ ಅಂತ. ಅಂಗಿ ಅಂದ್ರೆ ಮುಖ್ಯ ಭಾಗ, ಅಂಗ ಅಂದ್ರ ಉಪಭಾಗ. 4 objects in the form of lokas that will be invoked in ವ್ಯಾವೃತ್ತಿ. ಪ್ರತಿಯೊಂದು ವ್ಯಾವೃತ್ತಿ ಅಂದ್ರೆ ಒಂದೊಂದು ಸೀಟ್ ತಗೊಂಡ್ಬಿಡ್ರಿ, ಒಂದೊಂದು ಕುರ್ಚಿ. ಆ 4 ಮಂದಿ ಕುಂಡ್ರಿಸಿ ಅಲ್ಲಿ ಕುಂಡ್ರಿಸಿ ಅವ್ರಿಗೆ ಸನ್ಮಾನ ಮಾಡೋದು. ಶಾಲು ಹೊದಿಸಿ ಸನ್ಮಾನ ಮಾಡಿ, ನಿಮ್ಮ ಅನುಗ್ರಹ ನಮ್ಮ ಮ್ಯಾಗಿರ್ಲಿ, ನೀವು ನಮಗ್ ಕರುಣೆ ತೋರಿಸ್ರಿ, ನಮ್ಮ ಅಂತಃಕರಣ ಶುದ್ಧಿ ಆಗುವಂಗ ನೀವು ಪ್ರಯತ್ನ ಮಾಡ್ರಿ, ನಮಗ ದಾರಿ ತೋರಿಸ್ರಿ, ಮನಸ್ಸು ನಮ್ಮ ಅನೇಕ ಜನ್ಮದಲ್ಲಿ ಮಾಡಿದಂತ ಪಾಪವನ್ನ ಕಳೆಯಿರಿ, ಅಂತಃಕರಣ ಚಂಚಲತೆ ಕಳೆಯಿರಿ, ಏಕಾಗ್ರ ಆಗ್ಲಿ. ಅಂದ್ರೆ ಏನು? ಕರ್ಮಯೋಗ ಮತ್ತು ಉಪಾಸನ ಯೋಗದ ಅಂತರ್ಗತ ಅದಾವ ಈ ಉಪಾಸನೆಗಳು.
ಜ್ಞಾನಕ್ಕೆ ಪೂರ್ವದಲ್ಲಿ ಹೇಳಾಕತ್ತಾರ ಅಂದ್ರೆ ಇವು ಅಂತಃಕರಣ ಸ್ವಚ್ಛ ಮಾಡಾಕ ಮತ್ತು ಅಂತಃಕರಣವನ್ನ ಏಕಾಗ್ರ ಮಾಡಾಕ. ಇವ್ರ 4 ಮಂದಿನ ಕುಂಡ್ರಿಸಿ ಸನ್ಮಾನ ಮಾಡಿ ಅವ್ರಿಗೆ ಆಶೀರ್ವಾದ ಪಡೆಯುವುದು, ಅವರು ಧ್ಯಾನವನ್ನ ಮಾಡಿ. ಇದಕ್ಕೆ ಏನಂತಾರ್ರಿ? ವ್ಯಾವೃತ್ತಿ ಉಪಾಸನೆ. ವ್ಯಾವೃತ್ತಿ ಉಪಾಸನೆ ಅಂತಾರ ನೋಡಿ. 4 objects in the form of lokas that will be invoked in Vyavrittis. Since they are taken from the field of lokas, they are called Adiloka, Vyavritti, Upasana. ಲೋಕಗಳನ್ನು ತಗೊಂಡಿವಿ, ಪೃಥ್ವಿ, ಅಂತರಿಕ್ಷ ಮತ್ತು ಸ್ವರ್ಗಲೋಕ ತಗೊಂಡಿವಿ. ಲೋಕಗಳಲ್ಲ, ಅದಕ್ಕೆ ಇದಕ್ಕೇನಂತಾರ? ಅಧಿಲೋಕ, ವ್ಯಾವೃತ್ತಿ. ವ್ಯಾವೃತ್ತಿ ತಗೊಂಡಿವಿ. ಯಾವುದು? ಭೂ, ಭುವಃ, ಮಹಾ, ಏನು? ಭೂ, ಭುವ, ಸ್ವಾಹ, ಮಹಾ ಅನ್ನುವಂತ ವ್ಯಾವೃತ್ತಿಗಳನ್ನ, ಶಬ್ದಗಳನ್ನ, ಧ್ವನಿಗಳನ್ನ, ಉಚ್ಚಾರಗಳನ್ನ ತಗೊಂಡೇವಿ. ಯಾಕೆ ಹೇಳಾಕತ್ತೀನಿ? ವ್ಯಾವೃತ್ತಿ ಅಂದ್ರೆ ಅರ್ಥ ಆಗೋದಿಲ್ಲ ಬಹಳ ಮಂದಿಗೆ. ವ್ಯಾವೃತ್ತಿ ಅಂದ್ರೆ ಉಚ್ಚಾರಣೆಗಳು. ಆ ಉಚ್ಚಾರಣೆಗಳ ಮ್ಯಾಗ ನಾವು ಆಲಂಬನ ಮಾಡಿಕೊಂಡು ಇವನ್ನ ಆರೋಹಣ ಮಾಡಿಸ್ತೀವಿ. ಕುರ್ಚೆ ಮಾಡೇವಿ, ಅವನು ಕುರ್ಚೆ ಮಾಡೇವಿ. ಅದ್ರಲ್ಲೇ ಅವ್ರ ಕರೆಸಿ ಇದ್ರ ಕುಂಡ್ರಿಸಿ ಸನ್ಮಾನ ಮಾಡಿಸಿ ಶಾಲ ಹೊದಿಸಿ ಸನ್ಮಾನ ಮಾಡಿ ಅವ್ರದ ಒಂದು ಅನುಗ್ರಹವನ್ನ ಪಡೆಯುವುದು. ಈ ಲೋಕಗಳಿರುವುದರಿಂದ ಅಧಿಲೋಕ, ವ್ಯಾವೃತ್ತಿ ಇರುವುದರಿಂದ ವ್ಯಾವೃತ್ತಿ, ಉಪಾಸನೆಗಳಿರುವುದರಿಂದ ಉಪಾಸನೆ ಅಂತ ಕರಿತೀವಿ. ಅಧಿಲೋಕ, ವ್ಯಾವೃತ್ತಿ, ಉಪಾಸನಾ ಆತು. ಇನ್ನು ಸಂಹಿತ ಉಪಾಸನ we saw ಅಧಿಲೋಕ, ಅಧಿಯಜ್ಞ, ಅಧಿಜ್ಯೋತಿಷಂ, ಅಧಿವಿದ್ಯಂ, ಅಧಿಪ್ರಜಂ ಅಂಡ್ ಅಧ್ಯಾತ್ಮಂ. ನಾವು ಸಂಹಿತ ಉಪಾಸನೆ ಏನ್ ಮಾಡಿದ್ವಿ? ಸಂಹಿತ ಉಪಾಸನೆ ಅದರಾಗ ಅಧಿಲೋಕ ಸಂಹಿತ ಉಪಾಸನೆ, ಅಧಿಜ್ಯೋತಿಷಂ ಸಂಹಿತ ಉಪಾಸನೆ, ಅಧಿವಿದ್ಯಾ ಸಂಹಿತ ಉಪಾಸನೆ, ಅಧಿಪ್ರಜಂ ಸಂಹಿತ ಉಪಾಸನೆ, ಅಧ್ಯಾತ್ಮ ಸಂಹಿತ ಉಪಾಸನೆ ಅಂತ ಅಲ್ಲೇ ಹೆಸರಿಟ್ಟಿದ್ವಿ. ಅವ್ರು ಹೊಳ್ಳಿ ನಿಮಗೆ ನೆನಪಿರ್ಲಿ ಅನ್ನುವಂಥದಕ್ಕೆ ಮತ್ತೆ ಮರುಕಳಿಸಿ ಹೇಳಾಕತ್ತಾರಪ್ಪ. ಅವ್ರು ನೆನಪಿಡ್ಕೋಬೇಕು. ಹಗಲೆಲ್ಲ ಹೇಳೋದ್ರಾಗ ಏನು ಅರ್ಥ ಇಲ್ಲ. ಭೂರಿತಿ ವಾ ಅಯಂ ಲೋಕ. ಈ ಭೂ ಅನ್ನುವಂಥದ್ದು ಲೋಕ ಏನದ, ಅದನ್ನ ಎದ್ರಾಗ ಕುಂಡ್ರಿಸಿದ್ವಿ? 1ನೇ ಚೇರ್ನಾಗ ಕುಂಡ್ರಿಸಿದ್ವಿ. ಫಸ್ಟ್ ಚೇರ್ ಆಸ್ ಭೂ ವ್ಯಾವೃತ್ತಿ. ಭೂ ಅನ್ನುವಂತ ವ್ಯಾವೃತ್ತಿ ಮ್ಯಾಗ, ಆ ಕುರ್ಚಿ ಮ್ಯಾಗ ಯಾರನ್ನು ಕುಂಡ್ರಿಸಿದ್ವಿ? ಭೂಮಿಯನ್ನ ಕುಂಡ್ರಿಸಿದ್ವಿ. ಅಯಂ ಲೋಕ ಇನ್ ದಿಸ್ ವರ್ಡ್ ಇನ್ ವಿಚ್ ವಿ ಎಕ್ಸಿಸ್ಟ್. ಈಗ ನಾವೇನು ಜಗತ್ನಾಗ ಅದೇವಿ, ಈ ಜಗತ್ತನ್ನ ಆ ಕುರ್ಚಿ ಮ್ಯಾಗ ಹೋಗಿ ಕುಂಡ್ರಿಸುದು. ತಾಪೈಲೆ ಶಾಲೆ ತಾಯಿಲೆ ನೀನು ಏ ಗಿಮ್ಮಿ ಕೊಡು ತಾಯಿಲೆಪ್ಪ ಬೇಕ ಗುಡ್ ಗುಡ್ ಕೊಡ್ತ ತಾಯಿಲೆ ತನ್ ಬೇಕು. ಹೋಗು. ಇದು ಭೂ ಅನ್ನುವಂತ ವ್ಯಾವೃತ್ತಿ ಮುಗೀತು. 2ನೇದ್ ಯಾವ್ದ್ರಿ? ಭುವ ಇತಿ ಅಂತರಿಕ್ಷಂ. The intermediate loka will be invoked in the ಭುವ ವ್ಯಾವೃತ್ತಿ ಮಂತ್ರ. ಭುವ ಅನ್ನುವಂತ ಭುವ ಅನ್ನುವಂತ ವ್ಯಾವೃತ್ತಿ ಮೇಲೆ ಅಂತರಿಕ್ಷ ಅನ್ನುವಂತಹದ್ದು ಸ್ವರ್ಗ ಮತ್ತು ಭೂಮಿಯ ನಡುವಿರುವಂತ ಮಧ್ಯದಲ್ಲಿ ಇರುವಂತ ಲೋಕ ಅಂತರಿಕ್ಷ ಲೋಕ ಅಂತಾರೆ. ಆ ಅಂತರಿಕ್ಷವನ್ನ ಆ ಕುರ್ಚಿ ಮ್ಯಾಗ ಕುಂಡ್ರಿಸುದು, 2ನೇ ವ್ಯಾವೃತ್ತಿ ಮ್ಯಾಗ ಕುಂಡ್ರಿಸುದು. ಸುವ ಇತಿ ಅಸೌ ಲೋಕ. ಸುವರ್ ಲೋಕದ ಮ್ಯಾಗ, ಸುವರ್ ಅನ್ನುವಂತ ಸೀಟ್ ಮ್ಯಾಗ ಯಾರನ್ನ ಕುಂಡ್ರಿಸುದು? ಅಲ್ಲೇ ಸ್ವರ್ಗಲೋಕ. ಥ್ಯಾಂಕ್ ಯು. ಅಲ್ಲೇ ಸ್ವರ್ಗಲೋಕವನ್ನ ಆಹ್ವಾನ ಮಾಡಿ ಅದ್ರ ಮ್ಯಾಗ ಕುಂಡ್ರಿಸಿ ಅದನ್ನ ಕುರ್ಚಿಗೆ ಮಹತ್ವ ಕೊಟ್ಟು ಆ ಕುರ್ಚಿ ಅವ್ರಿಗೆ ಕೊಟ್ಟು ಆ ಇದು ಸುವ ಅನ್ನುವಂತಹ ಆವೃತ್ತಿ ವ್ಯಾವೃತ್ತಿ ಮ್ಯಾಗ ಕುಂಡ್ರಿಸುದು. ಮಹಾ ಇತಿ ಆದಿತ್ಯ. ಸೂರ್ಯನ ಮತ್ತು ಸೂರ್ಯನ ಇಲ್ಲೇನು ಕೂಡ ಇಲ್ಲೇ ಮಹಾ ಅನ್ನುವಂತ ಅವ್ಯಾವೃತ್ತಿ ಮೇಲೆ ಸೂರ್ಯನನ್ನ ಆಹ್ವಾನ ಮಾಡಿ ಕೂಡಿಸುವುದು. ವಿ ಜಸ್ಟಿಫೈ ದ ಸನ್ ಟು ಬಿ ದ ಸುಪೀರಿಯರ್ ಆಬ್ಜೆಕ್ಟ್ ಬಿಕಾಸ್ ನಾವು ಸೂರ್ಯನಿಗೆ ಶ್ರೇಷ್ಠವಾದಂತ ವಸ್ತು ಅಂತ ತಿಳ್ಕೊಂಡೇವಿ, ಉಪಾಸನೆ ವಸ್ತು ಅಂತ ತಿಳ್ಕೊಂಡೇವಿ. ಯಾಕಂದ್ರ ಪೇಜ್ ನಂಬರ್ 68.
ಯಾಕಂದ್ರ ಆಲ್ ದ ವರ್ಡ್ಸ್ ಆರ್ ಫಂಕ್ಷನಿಂಗ್ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದ ಸನ್. ಈ 14 ಲೋಕಗಳು, ಆಲ್ ದ ವರ್ಡ್ಸ್ ಅಂದ್ರೆ ಬರೇ 3 ಲೋಕರ ತಗೋರಿ, 14 ಲೋಕರ ತಗೋರಿ, ಎಲ್ಲ ಲೋಕಗಳು ಕೆಲಸ ಮಾಡುವುದು ಸೂರ್ಯನನ್ನ ಅನುಗ್ರಹದಿಂದ ಕೆಲಸ ಮಾಡಾಕತ್ತಾವು, ಬದುಕಾಗತ್ತಾವ ಅವು. Even astronomically, all the planets are surviving only because of sun. ಒಂದು ಸೌರಮಂಡಲದಲ್ಲಿ ಎಲ್ಲ ಗ್ರಹಗಳು, ಉಪಗ್ರಹಗಳು ಒಂದು ವರ್ತುಳದಾಗ ತಿರ್ಗಾಕತ್ತಾವು ಅಂದ್ರ ಅದು ಸೂರ್ಯನಿಂದಲೇ ತಿರ್ಗಾಕತ್ತಾವು ಅಂತ ಅರ್ಥ. The earth's glory is derived from the sun. Krishna says in verse number 15.13 of Gita that the pervading light from the sun sustains all living beings. ಭಗವಂತ 15ನೇ ಅಧ್ಯಾಯ 13ನೇ ಶ್ಲೋಕದಾಗ ಗೀತಾದೊಳಗೆ ಹೇಳ್ತಾನಂತ. ಯಾರ ಗೀತಾ ಇದ್ರ ತೆಗೆದು ಹೇಳ್ರಿ, 15ನೇ ಅಧ್ಯಾಯ 13ನೇ ಶ್ಲೋಕ ಏನ್ ಹೇಳ್ತಾನ ಅಂತಂದ್ರ, ಜಗತ್ತಿನಲ್ಲಿದ್ದಂತ ಎಲ್ಲ ಜೀವರಾಶಿಗಳು ಸೂರ್ಯನ ಬೆಳಕಿನಿಂದ ಬದುಕಿ ಉಳಿದಾವ. ಬಹಳ ನೆಗಡಿ ಆಗಿಬಿಟ್ಟದ. ಒಮ್ಮೆ ತೋರ್ಸ್ಕೊಂಡಿದ್ ಯಾಕಾರ ತೋರ್ಸ್ಕೊಂಡು ಅನ್ನೋದಾಗಿತ್ತು. 15ನೇ ಅಧ್ಯಾಯ 13ನೇ ಶ್ಲೋಕ. ಯಾವ್ದ್ರಿ ಅದು ಶ್ಲೋಕ? ಓದ್ತೀನಿ ನೋಡ್ರಿ, ನಾನೇ ಓದ್ತೀನಿ. ನಿಮಗಂತೂ ಬುಕ್ ಸಿಗ್ಲಿಲ್ಲ, ನನ್ನ ಕಡೆ ಇಲ್ಲೇ ಇಟ್ಕೊಂಡಿದ್ದೆ, ಸಿಕ್ಕೈತಿ. 13ನೇ ಶ್ಲೋಕ. ಧಾಮ ವಿಶ್ಯ ಚ ಭೂತಾನಿ ಧಾರಯಾಮಹ ಮೋದಸಾ ಪುಷ್ಣಾಮಿ ಚೌಷಧಿ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ನಾನೇ ಪೃಥ್ವಿಯಲ್ಲಿ ಪ್ರವೇಶಿಸಿ ನನ್ನ ಶಕ್ತಿಯಿಂದ ಎಲ್ಲ ಪ್ರಾಣಿಗಳನ್ನು ಧರಿಸುತ್ತೇನೆ ಮತ್ತು ರಸರೂಪಿ ಅರ್ಥಾತ್ ಅಮೃತಮಯವಾದ ಚಂದ್ರನಾಗಿ ಸಂಪೂರ್ಣ ವನಸ್ಪತಿಗಳನ್ನು ಪೋಷಿಸುತ್ತೇನೆ. ದುಂಡಪ್ಪ ಮ್ಯೂಟ್ ಮಾಡ್ರಿ, ನಾವು ಓದಿದೆ, ಮ್ಯೂಟ್ ಮಾಡ್ಬಿಡ್ರಿ. ಆ 15ನೇ ಅಧ್ಯಾಯದ 13 ಶ್ಲೋಕದಾಗ ಹೇಳಿದ್ರು. ಇನ್ ಸಮರಿ, ಇನ್ ದಿಸ್ ಆದಿಲೋಕ ವ್ಯಾವೃತಿ ಉಪಾಸನ ಭೂಲೋಕ, ಭೂವರ್ಲೋಕ, ಸ್ವರ್ಗಲೋಕ, ಸುವರ್ಲೋಕ ಆರ್ ಸ್ವರ್ಗಲೋಕ ಎರಡು ಒಂದೇ, ಅಂಡ್ ಮಹಾಲೋಕ ಆರ್ ಇನ್ವೋಕ್ಡ್ ಆನ್ ದ 4 ವ್ಯಾವೃತೀಸ್. ಈ 4 ಉಚ್ಚಾರಣೆಗಳ ಮ್ಯಾಗ ಈ 4 ಲೋಕಗಳನ್ನ ಆರೋಪ ಮಾಡಿ ನಾವು ಏನ್ ಮಾಡಿದ್ವಿ, ಈ ವ್ಯಾವೃತಿ ಉಪಾಸನೆಯನ್ನ ಮಾಡಿದ್ವಿ. ಸೂರ್ಯ ಇಸ್ ದ ಅಂಗಿ ಅಂಡ್ ಅದರ್ ಲೋಕಾಸ್ ಆರ್ ಅಂಗಾಸ್. ಸೂರ್ಯನ ಅಂಗಿ, ಉಳಿದ 3 ಅಂಗಗಳು. 68ನೇ ಪೇಜ್ ಮುಂದೆ ಕಂಟಿನ್ಯೂ ಮಾಡ್ತಾರ. ಭೂರಿತಿ ವಾಗ್ನಿ 2ನೇ ಉಪಾಸನ, ಭುವ ಇತಿ ವಾಯು, ಸುವರಿತಿ ಆದಿತ್ಯ, ಮಹ ಇತಿ ಚಂದ್ರಮ, ಚಂದ್ರಮಸಾ ವಾವ ಸರ್ವಾಣಿ ಜ್ಯೋತಿಷಾಣಿ ಮಹೀಯಂತೆ ಹೇಳಿದ್ರು. ಈಗ ಯಾವುದು? ಭುವ ಅನ್ನುವಂತಹ ವ್ಯಾವೃತ್ತಿ ಮ್ಯಾಗ ಅಗ್ನಿ, ಭೂ ಅನ್ನುವಂಥದ್ದು. ಭುವ ಅದ್ರ ಮ್ಯಾಗ ವಾಯು, ಸುವ ಅನ್ನೋದ್ರ ಮ್ಯಾಗ ಆದಿತ್ಯ, ಮಹಾ ಅನ್ನೋದ್ರ ಮ್ಯಾಗ ಚಂದ್ರಮಾ ತಗೊಂಡ್ರಿ. ಇಲ್ಲಿ ಚಂದ್ರಮಾ ತಗೊಂಡ್ರಿ. ಇದಕ್ಕೆ ಏನಂದ್ರು? ಚಂದ್ರಮಾ ವಾವಾ ದ ಮೂನ್ ಅಲೋನ್, ಆಲ್ ದ ಲುಮಿನರೀಸ್ ಆರ್ ಗ್ಲೋರಿಫೈಡ್. ಆಕಾಶ ಕಾಯಗಳು, ಆಕಾಶದಲ್ಲಿ ಹೊಳೆಯುತ್ತಿರುವಂತಹ ಕಾಯಗಳಿಗೆ ಏನಂತಾರ? ಲುಮಿನರೀಸ್ ಅಂತಾರ. ಇಲ್ಲೇ ಲುಮಿನರೀಸ್ ತಗೊಂಡಾರ. ಜ್ಯೋತಿ, ಜ್ಯೋತಿಂಸಿ. Bhuva is to be meditated upon fire. Bhuva is to be meditated as air. Suva is to be meditated as sun. Maha is to be meditated as moon. By the moon alone, all the luminaries are glorified. ಆ ಚಂದ್ರನಿಂದ ಎಲ್ಲ ಈ ಆಕಾಶ ಕಾಯಗಳನ್ನ ಪ್ರಸಿದ್ಧಿಗೆ ಬಂದಾವು ಅಂತ. 4 members are selected from the field of devatas. We shall call ಅಧಿದೈವ ವ್ಯಾವೃತಿ ಉಪಾಸನ. ಇದಕ್ಕೇನಂತಾರ? ಅಧಿದೈವ ವ್ಯಾವೃತಿ ಉಪಾಸನ. ದೇವತೆಗಳಂತ ಅಗ್ನಿ, ವಾಯು, ಆದಿತ್ಯ ಮತ್ತು ಚಂದ್ರಮ.
ಇವರು ತಗೊಂಡಾರ. ಅದಕ್ಕೆ ಇದಕ್ಕೇನ್ ಹೆಸರಿಟ್ರು? ಆದಿದೈವಿಕ ವ್ಯಾವೃತಿ ಉಪಾಸನ. Chandra's invoked as Mahavyavriti. Why did he choose Chandra? The Upanishad says. ಚಂದ್ರನ್ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಇಲ್ಲಿ ಮುಖ್ಯ ಅನ್ನೋದಕ್ಕೆ ಕಾರಣ ಹೇಳ್ತಾರೆ. All these devatas are glorious because of Chandra ದೇವತಾ. ಎಲ್ಲ ಆಕಾಶದಲ್ಲಿ ಹೊಳೆಯುವಂತ ಕಾಯಿಗಳು ಏನದಾವ ಇವು ಎಲ್ಲವಕ್ಕೂ ಮುಖ್ಯವಾಗಿ ಚಂದ್ರ ದೇವತಾ ಅಂತ. ಆ ಚಂದ್ರ ದೇವತಾ ಈಸ್ ಮೇನ್ ಆಬ್ಜೆಕ್ಟ್ ಅಂಡ್ ಅದರ್ಸ್ ಆರ್ ಸಬಾರ್ಡಿನೇಟ್ಸ್. ಚಂದ್ರನ ಮುಖ್ಯ ಅದಾನ, ಇಲ್ಲಿ ಸೂರ್ಯ ಮುಖ್ಯ ಅಲ್ಲ, ಚಂದ್ರನ ಮುಖ್ಯ ಇರೋದು. ಅದರಿಂದ ಸೂರ್ಯನನ್ನ ಅಂಗದ ಹಾಕ್ಯಾರ, ಚಂದ್ರನನ್ನ ಅಂಗಿಯೊಳಗೆ ಹಾಕ್ಯಾರ. ದಿಸ್ ಲೀಡ್ಸ್ ಟು ಎ ಲೆಜಿಟಿಮೇಟ್ ಕ್ವಶನ್. ಯಾರಾದ್ರೂ ಸ್ವಲ್ಪ ವಿಚಾರವಂತರಿದ್ದವ್ರಿಗೆ ಸಂಶಯ ಬರ್ತದೆ, ಏನಪ್ಪಾ ಆದಿತ್ಯನ ತಗೊಂಡು ಹೋಗಿ ಅಂಗದಾಗ ಹಾಕಿದ್ರು, ಚಂದ್ರನ ತಗೊಂಡು ಹೋಗಿ ಅಂಗಿ ಒಳಗೆ ಹಾಕಿದ್ರಲ್ಲ, ಹೆಂಗಿದು? ಹೌ ಕ್ಯಾನ್ ಚಂದ್ರ ದೇವತಾ ಬ್ಲೆಸ್ ಸೂರ್ಯ? ಆ ಚಂದ್ರ ದೇವತೆ ಅದಕ್ಕೆ ಸ್ವಪ್ರಕಾಶ ಇಲ್ಲ, ಅದು ಸೂರ್ಯನನ್ನು ಹೆಂಗ ಅದು ಪ್ರಕಾಶಮಾನ ಮಾಡ್ತದ ಅಂತ ಯಾರಾದ್ರೂ ಸಂಶಯ ಮಾಡಬಹುದು. ವೆನ್ ವಿ ನೋ ದ್ಯಾಟ್ ಚಂದ್ರಾಸ್ ಲೈಟ್, ಮೂನ್ಲೈಟ್ ಇಸ್ ಬಾರ್ವರ್ಡ್ ಫ್ರಮ್ ಸೂರ್ಯ. ಚಂದ್ರನ ಬೆಳಕು ಯಾರ್ದದು? ಸೂರ್ಯನ ಬೆಳಕದು. ಮತ್ ಇಲ್ಲಿ ಸೂರ್ಯನ ಹೆಚ್ಚಿಗೆ ಮಾಡೋ ಬದ್ಲಿ ನೀವು ಚಂದ್ರನ ಹೆಚ್ಚಿಗೆ ಮಾಡಿ ಹೇಳಾಗತ್ತಿರಲ್ಲ, ಯಾಕೆ? ದ ಆನ್ಸರ್ ಈಸ್ ವಿ ಆರ್ ರೆಫರಿಂಗ್ ಟು ದಿ ದೇವತಾಸ್ ಬೀಯಿಂಗ್ ಇನ್ವೋಕ್ಡ್ ಅಂಡ್ ನಾಟ್ ಫಿಸಿಕಲ್ ಆಬ್ಜೆಕ್ಟ್ಸ್. ನೋಡ್ರಿ, ಆ ಚಂದ್ರನ ಹಿಂದೆ ಉಪಯುಕ್ತವಾದ ಚೇತನವನ್ನು ನಾವು ಆಹ್ವಾನ ಮಾಡಕತ್ತೀವಿ, ಚಂದ್ರನಲ್ಲ. ಆ ಉಪಯುಕ್ತವಾದ ಚೇತನವನ್ನು ನಾವು ಆಹ್ವಾನ ಮಾಡಕತ್ತೀವಿ. ಆ ಉಪಾಧಿ ಅಲ್ಲ. ನೀವು ಉಪಾಧಿ ಕಡೆ ಹೋಗ್ಬೇಡ್ರಿ, ಸೂರ್ಯ ಚಂದ್ರ ಉಪಾಧಿ ಕಡೆ ಹೊಂಟಿರಿ, ಆ ಕಡೆ ಹೋಗ್ಬೇಡ್ರಿ. ಉಪಯುಕ್ತವಾದ ಚೇತನ ದೃಷ್ಟಿಯಿಂದ ನೋಡ್ರಿ. ವಿ ಸಾ ಇನ್ ತತ್ವಬೋಧ ದಟ್ ಚಂದ್ರ ಪ್ರಿಸೈಡ್ಸ್ ಓವರ್ ಮೈಂಡ್. ನಾವು ಅಧಿಷ್ಠಾನ ದೇವತೆ ಚಂದ್ರನಿಗೆ ಎದಕ್ಕೆ ಅಧಿಷ್ಠಾನ ದೇವತೆ ಕೊಟ್ಟೇವಿ? ಚಂದ್ರ ಎದಕ್ಕೆ ಅಧಿಷ್ಠಾನ ಅದ ನಮ್ಮ ಶರೀರದಾಗ? ಹೌದಾ? ಮನಸ್ಸಿಗೆ ಅಧಿಷ್ಠಾನ, ಅಂತಃಕರಣಕ್ಕೆ ಅಧಿಷ್ಠಾನ ದೇವತೆ ಅದ ನಾವು ಚಂದ್ರಮ. ಅಂತಃಕರಣ ಅಧಿಷ್ಠಾನ ದೇವತೆ ಅದ. ವೈಲ್ ದಿ ಅದರ್ ದೇವತಾಸ್ ಪ್ರಿಸೈಡ್ ಓವರ್ ಸೆನ್ಸ್ ಆರ್ಗನ್ಸ್ ಆಫ್ ನಾಲೆಜ್. ಉಳಿದ ದೇವತೆಗಳು ಜ್ಞಾನೇಂದ್ರಿಯಗಳಿಗೆ ಅಧಿದೇವತೆಗಳಾಗ್ಯಾವ. ಚಂದ್ರಮ ಏನಂದನ ಬುದ್ಧಿಗೆ ಅಧಿದೇವತೆ ಆಗ್ಯಾನ. ಇಂದ್ರಿಯಗಳಿಗಿಂತ ಬುದ್ಧಿ ನಮ್ಗೆ ಶ್ರೇಷ್ಠ ಆಗಿದ್ದು, ಅದಕ್ಕೆ ನಾವೇನ್ ಮಾಡ್ತೇವಿ? ಚಂದ್ರಮನಿಗೆ ಆ ಸ್ಥಾನವನ್ನು ಕೊಟ್ಟಿದ್ದೇವಿ ಅಂತ ಹೇಳ್ತಾರೆ ಉಪನಿಷತ್ಕಾರರು. ಇಷ್ಟ ಒಳಗೆ ವಿಚಾರ ಮಾಡಿ ಹೇಳ್ತಾರೆ ನೋಡ್ರಿ. And the organs of action, Karmendriyam, Agni presides over speech. ಇನ್ನ ಕರ್ಮೇಂದ್ರಿಯಗಳು ಕೆಲವೊಂದು ದೇವತೆಗಳದಾವ. ಆ ದೇವತೆಗಳು ಮತ್ತು ಜ್ಞಾನೇಂದ್ರಿಯ ದೇವತೆಗಳಿಗಿಂತಲೂ ಹೆಚ್ಚಿನ ದೇವತೆ ಯಾವುದು? ಮನಸ್ಸಿಂದು. ಆದ್ದರಿಂದ ಮನಸ್ಸಿಗೆ ಅದಿ ದೇವತೆ ಯಾರು ಅಂದ್ರೆ ಚಂದ್ರಮ. ಆದ್ದರಿಂದ ಚಂದ್ರಮಗ ಅಂಗಿ ದೇವತಾ ಮಾಡೇವಿ, ಇಲ್ಲಿ ಸೂರ್ಯನನ್ನ ಅಂಗ ದೇವತಾ ಮಾಡೇವಿ. ಅಗ್ನಿ presides over speech. Vagendriyam. Vayu over the sense of touch. Sparshendriyam. Aditya presides over eyesight. Chakshurindriyam. Chandramaso jataha. Chakshoho suryo ajayat. Since Chandra presides over mind, it is more powerful than the sense organs because the latter cannot function without the blessing of the former. ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಕೆಲಸ ಮಾಡ್ಬೇಕಾದ್ರೆ ಮೊದಲು ಮನಸ್ಸು ಕೆಲಸ ಮಾಡಬೇಕು. ಮನಸ್ಸು ಮುಖ್ಯ ಅದ. ಆದ್ದರಿಂದ ಚಂದ್ರಮಗ ಅಲ್ಲೇ ಮುಖ್ಯ ಸ್ಥಾನವನ್ನ ಕೊಟ್ಟೇವಿ ಅಂತ ಹೇಳಿದ್ರು. ಇನ್ ಮೆಡಿಟೇಷನ್ ದ ಮೈಂಡ್ ಈಸ್ ಆಕ್ಟಿವ್ ವೈಲ್ ದ ಸೆನ್ಸ್ ಆರ್ಗನ್ಸ್ ಆರ್ ನಾಟ್ ಆಕ್ಟಿವ್. ಮತ್ತೆ ಧ್ಯಾನ ಮಾಡ್ಬೇಕಾದಾಗ, ಉಪಾಸನೆಯನ್ನು ಮಾಡ್ಬೇಕಾದಾಗ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಕೆಲಸ ಇಲ್ಲ. ಕೆಲಸ ಹೆಚ್ಚಿಗೆ ಯಾರಿಗೈತಿ? ಮನಸ್ಸಿಗೆ ಕೆಲಸ ಹೆಚ್ಚಿಗೆ ಐತಿ. ಅದಕ್ಕ ಮನಸ್ಸಿಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟೇವಿ. ಇನ್ನೊಂದು ರೀತಿಯಿಂದ ವಿವರಣೆ, when the mind doesn't back the sense organs, the sense organ doesn't function. ಯಾವಾಗ ಮನಸ್ಸಿನಿಂದ ಈ ಇಂದ್ರಿಯಗಳ ಹಿಂದೆ ಮನಸ್ಸು ಇಲ್ಲ ಅಂದ್ರ, ಆ ಮನಸ್ಸು ಇಲ್ಲ ಅಂದ್ರ ಇಂದ್ರಿಯಗಳು ಮಾಡಿದ ಕೆಲಸವನ್ನ ಗುರುತಾಗೋದಿಲ್ಲ ಅಂತಾರ. ಆದ್ದರಿಂದ ಮುಖ್ಯವಾದದ್ದು ಯಾವುದು? ಮನಸ್ಸು. ಫಾರ್ ಎಕ್ಸಾಂಪಲ್, ಇಫ್ ಯುವರ್ ಮೈಂಡ್ ಈಸ್ ಎಲ್ಸ್ವೇರ್, ನಿಮ್ ಮನಸ್ಸು ಎಲ್ಲೇ ಹೋದ ಅಂತ ತಿಳ್ಕೊಡ್ರಿ. ಯು ಡೋಂಟ್ ಹಿಯರ್ ದ ಲೆಕ್ಚರ್ ಇನ್ ದ ಕ್ಲಾಸ್ನಾಗ ಕುಂತೀರಿ, ಗುರುಗಳು ಪಾಠ ಮಾಡಾಕತ್ತಾರ, ನಿಮ್ ಮನಸ್ಸಿನ ಇಲ್ಲ, ಕಿವಿ ಅದಾವ, ಕಿವಿ ಕೇಳಾಕತ್ತಾವಂದ್ರು ಮನಸ್ಸು ಇಲ್ಲಿ ಇಲ್ಲ ಅಂದ್ರೆ ಕೇಳ್ತೀರಿ ನೀವು? ಅದು ಪಾಠವನ್ನ ಕೇಳೋದಿಲ್ಲ. ಆದ್ದರಿಂದ ಇಂದ್ರಿಯಗಳಿಗಿಂತ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗಿಂತ ಮನಸ್ಸು ಬಹಳ ಮುಖ್ಯ ಇರುವುದರಿಂದ ಉಪಾಸನೆಯಲ್ಲಿ ಆ ಚಂದ್ರಮಾಗ ನಾವು ಇಲ್ಲಿ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಮಹಾ ಅನ್ನುವಂತಹ ವ್ಯಾವೃತ್ತಿ ಮ್ಯಾಗ ನಾವು ಆ ಕುರ್ಚಿಯನ್ನು ಕೊಟ್ಟು ಅವ್ರದ್ದು ಉಪಾಸನೆಯನ್ನ ಮಾಡ್ಲಿಕ್ಕತ್ತೇವಿ.
Thus, from the Devata angle, Chandra is Angi, other Devatas are Angas. ಆದ್ದರಿಂದ ಇಲ್ಲಿ ದೇವತಾ ದೃಷ್ಟಿಯಿಂದ ಆ ಚಂದ್ರಮ ಏನದಾನ ಅಂಗಿ ಅಂಗಿ ಅದ, ಉಳಿದ ದೇವತೆಗಳು ಸೂರ್ಯಾದಿ ದೇವತೆಗಳು ಇಲ್ಲೇ ಅಂಗಾಗ್ಯಾರ. Therefore, there is no defect in Vedic teaching. ಆದ್ದರಿಂದ ವೇದ ಈ ರೀತಿ ಚಂದ್ರಮಗ ಮುಖ್ಯ ಅಂಗಿಯನ್ನಾಗಿ ಮಾಡುವುದರಲ್ಲಿ ಯಾವ ದೋಷವೂ ಇಲ್ಲ. ತಿಳಿತೇನ್ರಿ? ಇಂಥ ಪ್ರಶ್ನೆ ಇರ್ಬೇಕು. ಪ್ರಶ್ನೆ ಇದ್ರೆ ಇಂಥ ಪ್ರಶ್ನೆ ಇರ್ಬೇಕು. ಉಳಿದ ಪ್ರಶ್ನೆಗಳ ಪ್ರಶ್ನೆ ಅಲ್ಲವು. ನಿನ್ ಕೇಳಾಗತ್ತಿದ್ರು ನೋಡ್ರಿ, ಎಲ್ಲಾ ಮುಗಿದ ಮೇಲೆ ಮೂರನೇ ಚಕ್ಷು ಅಂದ್ರೆ ಏನ್ರಿ, ಜ್ಞಾನ ಚಕ್ಷು ಅಂದ್ರ ಅದ ಏನ್ರಿ, ಇಷ್ಟು ಮುಂಜಾನೆ ಸಂಜೆ ಮಠ ಹೇಳಾಕತ್ತೀವಿ. ಮತ್ತು ಅದ ಏನ್ರಿ ಇದ ಏನ್ರಿ ಅಂತ ಒಬ್ರು ಕೇಳ್ತಾರ, ಪವಾಡ ಅಂತ ಮತ್ತೊಬ್ರು ಕೇಳ್ತಾರ. ನಡಕ್ ಹೋಗಿವು. ನಾವ್ ಹೇಳಾಗತ್ತೀವಿ ಜ್ಞಾನದ ಮಹತ್ವ ಹೇಳಾಗತ್ತೀವಿ. ಮತ್ ನಡಕ್ ತಗೊಂಬಂದ್ ಇದನ್ನ ಈ ಸೋಗಿ ಹೇಳಿದ್ರೆ ಏನಂತ ತಿಳ್ಕೊತಾರ. ತಿಳ್ಕೊಂಡವ್ರು ಮತ್ತು ಪವಾಡಕ್ಕ ಮಹತ್ವ ಕೊಡ್ತೀರಿ ಅಂದಂಗ ಆಕತ್. ಎಲ್ಲ ಐತಿರಿ ಲಕ್ಷ. ಚಂದ್ರಕ್ಕೆ ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀವಿ? ಇಂಪಾರ್ಟೆನ್ಸ್ ಎದಕ್ ಕೊಡಾಗತ್ತೀವಿ? ಇಲ್ಲಿ ಏನ್ ನಡೆದದ, ಆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಅಂದ್ರೆ ಏನ್ ತಗೊಂಡು ಏನ್ ಮಾಡೋದು, ಉತ್ತರ ಕೊಡದ ಬಿಟ್ಬಿಟ್ಟೆ ನಿನ್ನೆ ನಾನು. ಆಮ್ಯಾಗ ಎಲ್ಲದಕ್ಕೂ ಉತ್ತರ ಕೊಡ್ತಾರ ಅಂತ ತಿಳ್ಕೊಂಡು ಬಾಯಿ ಬಂದಂಗ ಪ್ರಶ್ನೆ ಕೇಳೋದು, ಕೇಳಿದ್ದ ಕೇಳೋದು, ತಿರ್ಗಾ ಮುರುಗಿ ಹಬ್ಬನ ಕೇಳೋದು. ನಾವು ಒಂದು ಪ್ರಶ್ನೆ ಕೇಳ್ಬೇಕಂದ್ರೆ ಹಿಡಿ ಹಾಕಿದ್ವಿ. ಹೆಂಗ ಕೇಳಿದ್ರೆ ಏನಂತಾರೋ ನಮ್ ಗುರುಗಳು ಅಂತ. ಏನ್ ಯೂಟ್ಯೂಬ್ ಆಗೈತಿ, ಏನ್ ಎದರ ಬದರ ಅಂತ ನೋಡೇ ಇಲ್ಲ. ಬಾಯಿ ಬಂದಂಗ ಕೇಳ್ಬಿಡೋದು. ಒಂದು ಬರ್ಕೊಳಂಗಿಲ್ಲ, ಒಂದು ಅಭ್ಯಾಸ ಇಲ್ಲ. ಒಂದು ಕ್ಲಾಸ್ ಬರುವುದು, ಒಂದು ಕ್ಲಾಸ್ ಬಿಡೋದು. ಮತ್ತೆ ಕಂಟಿನ್ಯೂಸ್ ಇದ್ರೆ ಅವು ಅಂತ ಪ್ರಶ್ನೆ ಬರೋದಿಲ್ಲ. ಕಂಟಿನ್ಯೂಸ್ ಕೇಳ್ಬೇಕು. ಎಲ್ಲಿ ಸಿಗ್ತಾವ ನಿಮಗೆ? ರೊಕ್ಕ ಕೊಟ್ರೆ ಸಿಗೋದಿಲ್ಲ. ಮತ್ತು ಏನಂದ್ರೆ ಎಲ್ಲಿದ್ವಿ ನಾವು ಅಲ್ಲೇ ಅದೇವಿ ಅಂದಂಗ. ಆ ಪ್ರಶ್ನೆ ಕೇಳ್ಬಿಟ್ರ ನಾವೇನು ಸುಧಾರಣೆ ಆಗಿಲ್ಲ. ನಾವ್ ಎಲ್ಲಿದ್ವಿ ಅಲ್ಲೇ ಅದೇವಿ. ಕೆಲವು ಮಂದಿ ಮುಂದೆ ಬರ್ತಾರಲ್ಲ, ಅವ್ರನ್ನ ಉದ್ದೇಶಿಸ್ಯಾರ ನಾವ್ ಮುಂದೆ ಹೋಗೋಣ ಅಂತ ಹೇಳಾಕತ್ತೀನಿ ಅಷ್ಟೇ. ಭೂರಿತಿ ವಾ ಋಷಃ, ಭುವ ಇತಿ ಸಾಮಾನಿ, ಸುವರಿತಿ ಯಜುಂಷಿ, ಮಹಾ ಇತಿ ಬ್ರಹ್ಮ, ಬ್ರಹ್ಮಣ ವಾ ಸರ್ವೇ ವೇದಾ ಮಹೀಯಂತೆ. ಇಲ್ಲೇನ್ ಮಾಡಿದ್ರು? ಭುವ ಅನ್ನುವುದು ಯಾವುದು? ರುಚಃ, ಋಗ್ವೇದ. ವೇದಗಳ ಮ್ಯಾಗ ಆರಾಧನೆ. 4 ಮಂದಿ 4 ವೇದಗಳನ್ನು ಕುಂಡ್ರಿಸಿ, 3 ವೇದಗಳನ್ನು ಕುಂಡ್ರಿಸಿ, ಒಂದು ಮಹ ಅನ್ನುವಂಥದ್ರ ಮ್ಯಾಗ ಒಂದು ದೇವತೆಯನ್ನ ಕುಂಡ್ರಿಸಿ ಇಲ್ಲೇ ಉಪಾಸನೆ ಮಾಡುವುದು. ಇದಕ್ಕೆ ಏನಂತಾರ? ಇದಕ್ಕ ವೇದ ಏನಂತಾರಪ್ಪ ಅದಕ್ಕ ಹೆಸರು? ಸಂಹಿತ ಅಲ್ಲ ಇದು, ವ್ಯಾವೃತಿ ಉಪಾಸನ. ಇದಕ್ಕೇನಂತಾರ? ವ್ಯಾವೃತಿ ಉಪಾಸನ. ಡಿಸ್ಕ್ರೈಬ್ಡ್ ಹಿಯರ್ ಈಸ್ ಕಾಲ್ಡ್ ಆದಿವೇದ ವ್ಯಾವೃತಿ ಉಪಾಸನ ಅಂತಾರೆ. ಆದಿವೇದ ವ್ಯಾವೃತಿ ಉಪಾಸನ ಅಂತ ಕರೀತಾರೆ. ಇದ್ರಾಗ ಭೂಹು ಅನ್ನೋದ್ರಾಗ ಏನ್ ಮಾಡಿದ್ರು? ಋಗ್ವೇದ ತಂದಿಟ್ರು. ಭುವ ಅನ್ನೋದ್ರಾಗ ಏನ್ ತಂದಿಟ್ರು? ಸಾಮವೇದ. ಆಮ್ಯಾಗಿಂದ ಸುವ ಅನ್ನೋದ್ರ ಮ್ಯಾಗ ಏನ್ ತಂದಿಟ್ರು? ಸುವ ಅನ್ನೋದ್ರ ಮೇಲೆ ಯಜುರ್ವೇದ. ಮಹಾ ಅನ್ನೋದ್ರ ಮ್ಯಾಗ ಏನ್ ತಂದು ಕುಂಡ್ರಿಸಿದ್ರು? ಮಹಾ ಐತಿ ಬ್ರಹ್ಮವನ್ನು ತಂದು ಕುಂಡ್ರಿಸಿದ್ರು. ಈ 4 ಮಂದಿಗೆ ಸನ್ಮಾನ ಮಾಡಿಸಿದ್ರು. ಅವ್ರವ್ರ ಕುರ್ಚಿಯನ್ನು ಕೊಟ್ಟು ಎಲ್ಲಿ ಕುಂಡ್ರಿಸಿದ್ರು ಅವ್ರನ್ನ? ಆ ವ್ಯಾವೃತ್ತಿಗಳ ಮ್ಯಾಗ, ಕುರ್ಚಿಯ ಮ್ಯಾಗ ಕುಂಡ್ರಿಸಿದ್ರು. ವ್ಯಾವೃತ್ತಿ ಅಂದ್ರೆ ಕುರ್ಚಿ ಅಂತ ತಿಳ್ಕೊಂಡ್ಬಿಟ್ರಿ. ಯಾರಿಗೆ ತಿಳಿದಿಲ್ಲ, ಕುರ್ಚಿಗಳು, ಅವರಿಗೆ ಯೋಗ್ಯವಾದಂತ ಕುರ್ಚಿಗಳು. ಅದರ ಸ್ವಲ್ಪ ಎತ್ತರದ ಕುರ್ಚಿ ಮಹಾ ಅನ್ನುವಂತಹ ವ್ಯಾವೃತ್ತಿ. ಈ ಉಳಿದ ಉನ್ನತ ಸ್ಥಾನ. ಮಹಾ ಅನ್ನೋನ್ಗೆ ಉನ್ನತ ಸ್ಥಾನ. 3 ಮಂದಿಗೆ ಏನದ? ಅವೆಲ್ಲ ಸಾಮಾನ್ಯ ಒಂದ ಟೈಪ್ ಕುರ್ಚಿಗಳು. ಆ ರೀತಿ ಉಪಾಸನೆಯನ್ನ ಮಾಡೋದು. ಇವು ವ್ಯಾವೃತ್ತಿ ಅಂದ್ರೆ ಕುರ್ಚಿಗಳು ಅಂತ ತಿಳ್ಕೊಂಡ್ಬಿಡ್ರಿ. ಆಸನಗಳು, ಅವ್ರಿಗೆ ಪೀಠಗಳು ಅಂತ ತಿಳ್ಕೊಂಡ್ಬಿಡ್ರಿ. ಓಂಕಾರ. By Omkara alone, all the Vedas are glorified. Bhuva is to be meditated upon. 70, page number 70. Bhu is to be meditated as Rigveda. Bhuvaha is to be meditated upon as the Samaveda. Suva is to be meditated upon as Yajurveda. Maha is to be meditated as Omkara. And by Omkara alone, all the Vedas are glorified. ಆ ಓಂಕಾರದಿಂದಲ್ಲವ ಎಲ್ಲ ವೇದಗಳಿಗೆ ಮಹತ್ವ ಬಂದಿದ್ದು.
ಆ ಎಲ್ಲ ವೇದಗಳ ಸಾರವೇ ಓಂಕಾರ ಇದೆ. ಆ ಭಗವಂತನ ಹೆಸರು ಓಂಕಾರವೇ. ದ ಥರ್ಡ್ ವ್ಯಾಹೃತಿ ಉಪಾಸನ ಈಸ್ ಡಿಸ್ಕ್ರೈಬ್ಡ್ ಹಿಯರ್. ಮೂರನೆಯ ವ್ಯಾಹೃತಿ ಉಪಾಸನವನ್ನು ಈ ರೀತಿ ವರ್ಣನೆ ಮಾಡಲಾಗಿದೆ. ದೀಸ್ 4 ಆಬ್ಜೆಕ್ಟ್ಸ್ ಬಿಲಾಂಗ್ ಟು ದ ಫೀಲ್ಡ್ ಆಫ್ ವೇದಾಸ್. ಇಲ್ಲೇ ಉಪಾಸ್ಯ ವಸ್ತುಗಳು ವೇದಗಳಿಗೆ ಸಂಬಂಧಪಟ್ಟದ್ದು ನಾವು. ಆದ್ದರಿಂದ ಇದಕ್ಕೇನು ಕರೀತಾವ? ಆದಿ ವೇದ ವ್ಯಾವೃತಿ ಉಪಾಸನ ಅಂತ ಕರೀತಾರೆ. ಒಟ್ಟು 4 ಬರ್ತಾವ ಇಲ್ಲಿ. ಅವಾಗ 5 ಬಂದಿದ್ವು. ಅಲ್ಲಿ ಸಂಹಿತ ಉಪಾಸನ 5, ಇವು 4. ಅಲ್ಲಿ ಉಪಾಸ್ಯ ವಸ್ತುಗಳು 20, ಇಲ್ಲಿ 16. ಇವ 16ಗಳಿಗೆ ಭಗವಂತನ ಕಲೆಗಳು ಅಂತ ಹೇಳ್ತಾರೆ ಮುಂದೆ ಪ್ರಶ್ನೋಪನಿಷತ್. ಈಗ ಹೇಳ್ತೀನಿ, ಆ 16 ಕಲೆಗಳ ಪುರುಷ ಅಂತ ಹೇಳ್ತಾರ ಆ ಭಗವಂತಗ. ಇವು 16 ಕಲೆಗಳು. ಮುಂದೆ ಅದನ್ನು ವರ್ಣನೆ ಮಾಡ್ತಾ ಈ ಪೀಠಿಕೆ ಇದು ಏನ್ರಿ. ಎಮ್ಮ ಬುಕ್ ಹರಿದಿದ್ದಾರ ಬೇಮ, ಬುಕ್ ತೊಗೊಂಡಾಗ ನೋಡಿ ಇಸ್ಕೊಂಡ್ರದು, ಇಸ್ಕೊಂಡ್ಬಿಡ್ರಿ. ತೊಂಬಲ್ಲಿಯಪ್ಪ. ವೆರಿ ಗುಡ್ ಬಾಯ್. ಗುಡ್ ಬಾಯ್, ಗುಡ್ ಬಾಯ್. ಅಜ್ಜ ಅಂದ. ಧನ್ಯವಾದ. ಏನು ಇಲ್ಲ ಗೊತ್ತಿ, ಏನಿಲ್ಲ ಇಲ್ಲಿ ಬ್ಯಾಡು, ಬರಬಾಡ ಇಲ್ಲಿ ಹೋಗು ಪುಣ್ಯಾತ್ಮ. ಇನ್ನೊಂದು 15 ಮಿನಿಟ್ ಆಮೇಲೆ ಬರ್ತೇನೆ. ಹೋಗ್ಲಾ ಕಡೆ ಬೇಡ, ಇದು ಬೇಡ. ನೆಗಡಾಗೈತ್ ನೋಡಿ, ನೆಗಡಾಗೈತ್ ಕಡೆ ಬರಬೇಡ. ಎಷ್ಟು ವಯಸ್ಸದ ಅವನಿಗ್ರಿ ಸರ? ಅವನಿಗೆ ಎಷ್ಟು ವಯಸ್ಸು ಸರ್ ಈಗ್ರಿ? ನಿಮಗ್ರಿ 2 ವರ್ಷ 3 ತಿಂಗಳ್ರಿ. ಅನ್ಕಂತಾನೆ ಬರಿಬ್ಯಾಡ್ರಿ ತಿಂದ್ರಿ ಅದಕ್ಕೆ. ಗಾಯತ್ರಿ ಮಂತ್ರ ಎಷ್ಟೊತ್ತಿಗೆ ಬರ್ತದ ಗೊತ್ತಿಲ್ರಿ ಅಜರ. ಇಲ್ಲಿ ಬಾಯ್ ಡಿಸ್ಟರ್ಬ್ ಮಾಡ್ಬಾರ್ದು. ಬಾಯ್ ಇಲ್ಲಿ ಬಾ, ನಾವ್ ಇಲ್ಲಿ ಹೋಗೋಣ ಬಾ, ಆಚೆ ಹೋಗೋಣ ಬಾ. ನಾವು ಅಲ್ಲಿ ಪ್ರವಚನ ಮಾಡ್ತಾರೆ, ಡಿಸ್ಟರ್ಬ್ ಮಾಡ್ಬಾರ್ದು. ಬಾಯ್ ಬಾ, ಜಾಣ ಅಲ್ಲ ನೀ. ಅಂಬ ಬಂತ ಬಾ, ಬೇಬಿ ಅಂಬ. ಸುಮ್ಕೊಂಡ್ರು ಬಗ್ಗೆ ಕೂತು ಸುಮ್ಕೊಂಡ್ರಿ, ಗದ್ಲ ಹಾಕೋಂಗಿಲ್ಲ. ಇಲ್ಲಾಂದ್ರೆ ಅಜ್ಜಿ ಕಡೆ ಹೋಗಲ್ಲ, ಅಲ್ಲಿ ಉಪ್ಪಿಟ್ಟು ಮಾಡ ಹೋಗಿ ಉಪ್ಪಿಟ್ಟು ತಿನ್ನು. ಸುಮ್ ಕುಂದ್ರ ಕೈ ಮುಚ್ಚಿ ಕುಂಡ್ರು. ಕೈ ಮುಗಿ ಕುಂಡ್ರು. ಕೈ ಮಾಡಿ ಸ್ವಾಮಿ ಮಾಡಪ್ಪ. ಸ್ವಾಮಿ ಮಾಡಿ, ಹಿಂಗ್ ಸ್ವಾಮಿ ಮಾಡ. ಶಾಬ ಇದು ಕೆಲಸ ಆಗುದಿಲ್ಲ. ಹೇಳ್ತಾರೆ ಬಾ. ಗಾಯತ್ರಿ ಮಂತ್ರ ಕಂಪಲ್ಸರಿ ಮಾಡ್ಬೇಕು ಸರ್. ನಾಳೆ ಎಲ್ಲಾರು ಹೇಳ್ಬೇಕು ಅಂತ ನಂಗೆ. ಏನ್ ಮಾಡಿದ್ರೆ ನೋಡ್ರಿ, 4 ಮಂದಿ ಬಿಡ್ತಾರ. ಅದಕ್ಕ ನಾನು ಯಾವ್ದು ಎಷ್ಟ್ ಹೇಳ್ಬೇಕು ಅಷ್ಟ್ ಹೇಳಾಕತ್ತೀನಿ. ಬಾಳ ಬಂದೋಬಸ್ತ್ ಮಾಡಾಕ ಆಗುದಿಲ್ಲ. ಯೂಟ್ಯೂಬ್ನಾಗ ಕ್ಲಾಸ್ ಇತ್ತಂದ್ರೆ ಮಾಡ್ಬೋದು ಏನ್ರಿ, ಕ್ಲಾಸ್ ಇತ್ತಂದ್ರೆ ಮಾಡ್ಬೋದು. ಅದೇ ಏನಾಗ್ತತಿ, ಈ ಬರೋರು ತಿಳ್ಕೊಳ್ಳೋರು 4 ಮಂದಿ ಇದಿರಲ್ಲ, ಅವ್ರಿಗೂ ವಂಚಿತರ ಆಗ್ಬಿಡ್ತೀರಿ. ಹಂಗ ಬಿಗಿ ಮಾಡಕ್ ಹೋದ್ರೆ ಎಲ್ಲಾರು ಜಕ್ಕೊಂಡು ಹೋದ ಆಗಂಗಿಲ್ಲ. ಅವ್ರು ಬರ್ಬೇಕ. ಅಷ್ಟು ಆಸಕ್ತಿಯಿಂದ ಅಭ್ಯಾಸ ಮಾಡೋರು ಇದ್ರ ಚಲೋ. ಅದು ನೀವರ ಒಂದ್ 4 ಮಂದಿ ಮಾಡ್ರಿ. ನೀವರ ಒಂದ್ 4-5 ಮಂದಿ ಏನಾದಿರಿ ಮಾಡ್ರಿ. ಸುರೇಶ್ ಸರ್ ಸ್ವಲ್ಪ ಬಿಜಿ ಅದಾರಂತ, ಅವ್ರನ್ನ ಬಿಡ್ರಿ. ಉಳಿದವ್ರು ಯಾರದ ಸ್ವಲ್ಪ ಆಸಕ್ತಿ ಇದ್ದವರು ಮಾಡ್ರಿ, ಚಲೋ ಆಗ್ತದ. ಅದರಿಂದ ಅವ್ರಿಗೆ ಚಲೋ ಆಗ್ತದೆ, ಮಾಡೋರ್ಗೆ ಚಲೋ ಆಗ್ತದೆ. ಅದು ಗಾಯತ್ರಿ ಮಂತ್ರನು ಬುದ್ಧಿ ಸೂಕ್ಷ್ಮ ಆಗ್ತದೆ. ಈಗ ಚಾಂಟಿಂಗ್ ಹೇಳಿದೆ ನಾನು, ಯಾರು ಮಾಡೋದಿಲ್ಲ. ಚಾಂಟಿಂಗ್ ಯಾರು ಕಲಿವಲ್ರಿ. ಏನ್ ಮಾಡಿ ನಾನೇ ಚಾಂಟಿಂಗ್ ಮಾಡ್ತೇನೆ. ಮುಂಜಾನೆ ಬಂದ್ಗಾಕನ ಒಂದು ಶಾಂತಿ ಮಂತ್ರರ ಹೇಳ್ಬೇಕು, ಅಥವಾ ಭಗವದ್ಗೀತೆಯೊಳಗ ಮೊದಲಿನ ಧ್ಯಾನ ಶ್ಲೋಕರ ಹೇಳ್ಬೇಕು. ಯಾರು ಹೇಳೋದಿಲ್ಲ. 1 ದಿವಸ ಹೇಳಿದ್ರೆ 2 ದಿವಸ ಬಿಡ್ತಾರ. ಗಂಗಾಪುರ ಸರ್ ಇದ್ರೆ ಹೇಳ್ತಾರ, ಉಳಿದವ್ರು ಯಾರು ಹೇಳೋದಿಲ್ಲ. ಅವೆಲ್ಲ ಮಾಡ್ಬೇಕ್ರಿ. ಇವನ್ನೆಲ್ಲ ರೂಲ್ಸ್ ಏನದ, ನಮ್ಮ ಸಲುವಾಗಿ ಮಾಡ್ಯಾರ, ಅವನು ಶಿಷ್ಯರ ಸಲುವಾಗಿ ಮಾಡ್ಯಾರ. ಅವ್ರು ಮಾಡುದಿಲ್ಲ ಅಂತಂದಾಗ ಅವ್ ಏನ್ ಮಾಡಕ್ ಬರಂಗಿಲ್ಲ. ನಮ್ಗೇನ್ ನಿಯಂತ್ರಣ ಇಲ್ಲ, ಕಂಟ್ರೋಲ್ ಇಲ್ಲ. ಇದು ಗುರುಕುಲ ಮಾದರಿ ಶಿಕ್ಷಣದಾಗ ಅಲ್ಲಿ ನಿಯಂತ್ರಣ ಇರ್ತಿತ್ತು, ಮಾಡ್ಲೇಬೇಕು ಅಂತಿತ್ತು, ಅಲ್ಲಿ ಮಾಡ್ತಿದ್ರು. ಮತ್ ನಮ್ ಗುರುಗಳಾದ್ರೂ ನಮ್ಗೇನ್ ಬಿಗಿ ಬಂದೋಬಸ್ತ್ ಇಲ್ಲ. ನಮ್ಗೆ ಇಂಟ್ರೆಸ್ಟ್ ಇದ್ದಾರ ನಾವು ಮಾಡ್ತಿದ್ವಿ.
ಉಳಿದವ್ರಿಗೆ ಯಾರು ಮಾಡಂಗಿಲ್ಲ ಅವ್ರಿಗೆ ಬಿಟ್ಟು ಬಿಡ್ತಿದ್ರು. ಯಾರು ಬಂದು ಅಲ್ಲಿ ಸಿಗ್ತೈತ್ರಿ, ಬಂದ್ 20-25 ಮಂದಿ ಇಂಟ್ರೆಸ್ಟ್ ಇದ್ದವ್ರು ಸಿಗ್ತಿದ್ರು. ನಮ್ಗಿಂತ ಚಲೋ ಇದು ಮಾಡೋರು ಅದಾರ ಹೆಣ್ಮಕ್ಳು. ನಮ್ಮಲ್ಲಿ ಹೆಣ್ಮಕ್ಳು ಈ ಚಾಂಟಿಂಗ್ ನನ್ಗಿಂತ ಚಲೋ ಮಾಡೋರು ಅದಾರ. ಮತ್ತೆ ಆದ್ರೆ ಅವ್ರಿಗೆ ಅರ್ಥ ಹೇಳಕ್ ಬರೋದಿಲ್ಲ. ಮತ್ತೆ ಚಾಂಟಿಂಗ್ ಮಾಡ್ತಾರೆ ಹೆಣ್ಮಕ್ಳು ಬಹಳಷ್ಟು ಮಂದಿ, ಒಂದು 15-20 ಮಂದಿ ಹೆಣ್ಮಕ್ಳು ಎಲ್ಲ ಪದ್ಧತಿ ಸೀರ ನಿಂತ್ರಪ್ಪ. ಕೈಯ ಬುಕ್ಸ್ ಅದ ಬೇಡ ಅವ್ರಿಗೆ. ನಾ ಇನ್ನ ಕೈಯ ಬುಕ್ ತಗೊಂಡು ಹೇಳ್ತೀನಿ. ಅದು ಏನದ ಒಬ್ಬೊಬ್ರದ್ದು ಇದು ಇಂಟ್ರೆಸ್ಟ್ ಮತ್ತು ಆಸಕ್ತಿ, ಅದು ಒಂದು ಇದು ಒಲಮೆ ಅವ್ರಿಗೆ ಬರ್ಬೇಕ. ನಾವು ಹೇಳಿದ್ರೆ ಅದು ಬರ್ಬೇಕು, ಜೊತೆಗೆ ಬರ್ಬೇಕಾಗಿತ್ತು. ಈಗ ನೋಡಿ ನೀವ್ ಅಂತೀರಿ ಈಗ ನಿಮ್ಗೆ ಬಂದದ, ಹಂಗ ಅವ್ರಿಗೂ ಬರ್ತದ, ಹಿಂದ ಮುಂದೆ ಆಗ್ತದ. ನೋಡೋರು ಶಿವ ಏನಮ್ಮ ಅನ್ಕೋತ ಯಾವ್ದು ಒತ್ತಾಯ ಮಾಡೋದು ಬೇಡ ಅಂತ ಬಿಟ್ಟಿನಿ ಕೈ, ಇಷ್ಟೇ, ಮತ್ತೊಂದು ಏನಿಲ್ಲ. ಈಗ ನಾವು ಮುಂದಿನ ಉಪಾಸನೆಗೆ ಹೋಗೋಣ. ಯಾವುದು ಮುಂದಿನ ಉಪಾಸನೆ? ಮಂತ್ರ ಅಂತ 70ನೇ ಪೇಜ್ ಐತ್ರಿ ಸರ್. 70ನೇ ಪೇಜ್. ಯಾವ್ದದು ಈಗ? ಭೂ ಅಂತ ಇದು. ಭೂ ಎಂಬುದು ಪ್ರಾಣ ಬರ್ಬೇಕು. ನಾವು ಭೂ ರೀತಿ ವೈ ಪ್ರಾಣ ಅದೇ ಬರ್ಬೇಕು. ಭೂ ರೀತಿ ವೈ ಪ್ರಾಣ, ಭೂ ರೀತಿ ಅಪಾನ, ಸ್ವರೀತಿ ವ್ಯಾನ, ಮಹಾ ಇತಿ ಅನ್ನಂ, ಅನ್ನೇನಾವ ಏವ ಸರ್ವೇ ಪ್ರಾಣಾಹ ಮಹೀಯಂತೆ. ಇಲ್ಲೇ ಒಂದೇದ್ದು ಯಾವುದು? ಭೂ ಅನ್ನುವಂತ ವ್ಯಾವೃತ್ತಿ ಮ್ಯಾಗ ಯಾವುದು ಮಾಡಿದ್ರು? ಪ್ರಾಣ ಅನ್ನುವಂಥದ್ದನ್ನು ತಂದಿರಿ ಸರ್. ಆಮ್ಯಾಗ ಭುವ ಅನ್ನೋದ್ರ ಮ್ಯಾಗ ಅಪಾನ, ಸುವ ಅನ್ನೋದ್ರ ಮೇಲೆ ವ್ಯಾನ, ಪ್ರಾಣ ಅಪಾನ ವ್ಯಾನ. ಆಮ್ಯಾಗ ಮಹಾ ಅನ್ನೋದ್ರ ಮೇಲೆ ಅನ್ನ, ಅನ್ನದಿಂದಲೇ ಎಲ್ಲ ಜೀವಿಗಳು ಬದುಕೋದು. ಹೌದು, ಇಷ್ಟು. ಇದು ಮುಂದಿನ ಉಪಾಸನೆ. Bhuva is to be meditated, page number 71. Bhuva is to be meditated upon prana. Bhuva is to be meditated upon apana. Suva is meditated upon vyana. Maha is to be meditated upon as food. By food alone, all the pranas are glorified in the world. This is the fourth and final Vyavriti Upasana. ಈಗೇನ್ ಹೇಳಿದ್ರಲ್ಲ, ಇದು ನಾಲ್ಕನೇದ್ದು ಮತ್ತು ಕೊನೆಯ ವ್ಯಾವೃತ್ತಿ ಉಪಾಸನ. We take 4 objects from the field, each field of the prana, and therefore it is called Adiprana Vyavruti Upasana. ಇಲ್ಲೇ ಪ್ರಾಣ ಅಪಾನ ವ್ಯಾನ ತಗೊಂಡಿವಿ, ಪಂಚ ಪ್ರಾಣಗಳ ಪೈಕಿ. ಆದ್ದರಿಂದ ಇದಕ್ಕೆ ಅಧಿಪ್ರಾಣ ವ್ಯಾವೃತ್ತಿ ಉಪಾಸನ ಎಂದು ಕರೆಯುತ್ತೇವೆ. ಭೂರಿತಿ ಪ್ರಾಣ, ದ ಎಕ್ಸಲೇಷನ್ ಬ್ರೆತ್ ಈಸ್ ಇನ್ವೋಕ್ಡ್ ಇನ್ ಬ್ರಹು ವ್ಯಾವೃತ್ತಿ. ಭೂ ವ್ಯಾವೃತ್ತಿ ಅಂದ್ರೆ ಏನು? ಪ್ರಾಣ ಅಂದ್ರೆ ಬಿಡೋದು, ಎಕ್ಸೇಲ್ ಅಂದ್ರೆ ಬಿಡೋದು, ಇನ್ಹೇಲ್ ಅಂದ್ರೆ ಒಳಗೆ ತಗೊಳ್ಳೋದು. ಉಸಿರಿಂದ ಒಳಗೆ ತಗೋತೀವಲ್ಲ, ಅದೇನು? ಅಪಾನ. ಹೊರಗೆ ಬಿಡೋದು ಏನದ? ಇದು ಪ್ರಾಣ. ಉಲ್ಟಾ ಯಾರ ನೀವ್ರು? ಖರೆ ಉಲ್ಟಾ ಉಲ್ಟಾ ಸರ್. ಎಕ್ಸಲೇಷನ್ ಅಂತಾರೆ, ಇನ್ಹೇಲೇಷನ್ ಆಗುತ್ತೆ. ಇನ್ಹೇಲೇಷನ್ ಈಸ್ ಇನ್ವೋಕ್ಡ್ ಆಸ್ ಭೂ ವ್ಯಾವೃತ್ತಿ. ಪ್ರಾಕ್ ಗಮನವಾನ್ ವಾಯು. ಇಲ್ಲೇ ಕೆಳಗಿಳಿತೈತ, ಅದು ಒಳಗೆ ಹೋಗ್ತೈತಲ್ಲ, ತಗೊಳ್ಳೋದು. ಇನ್ಹೇಲೇಷನ್ ಮಾಡ್ತೇವಲ್ಲ, ಇನ್ಹೇಲೇಷನ್ ಮಾಡ್ಕೊಂಡ್ರು ತಪ್ಪೇತದು. ಇವ್ರು ಬರೆಯುವಂತ ಹುಡುಗರು ತಪ್ಪ್ಯಾರ. ಎಕ್ಸಲೇಷನ್ ಅನ್ಬಾರ್ದು, ಇನ್ಹೇಲೇಷನ್ ಅನ್ಬೇಕು. The inhalation breath is invoked in bhu vyavrutti. Bhuva iti apanaha. Apana is invoked in bhuva vyavrutti. Apana has 2 functions. ಅಪಾನಕ್ಕೆ 2 ಕೆಲಸಗಳು. ಫಸ್ಟ್ ಇದೆ ಎಕ್ಸಾಲೇಷನ್ ಅನ್ಬೇಕಿಲ್ಲ, ಇನ್ಹೇಲೇಷನ್ ಅಂದಾರ. ಇಲ್ಲಿ ಎಕ್ಸಾಲೇಷನ್ ಹಾಕೋಣ. ಎಕ್ಸಾಲೇಷನ್ that goes down. That goes down ಅಲ್ಲ, that goes down from the nostrils. Correct. ಅದು ಅಲ್ಲೇನು ಹಂಗ ಹೋಗ್ತದೆ, ಇಲ್ಲಿ ಹಂಗ ಹೋಗ್ತದೆ. To the lungs.
ಕರೆಕ್ಟ್ ಐತ್ರಿ ಅದು. Inhalation goes from nostril to the lungs. Inhalation ಅದು. ಇನ್ಹಲೇಷನ್ ಗೋಸ್ ಫ್ರಮ್ ದಿ ನಾಸ್ಟ್ರಿಲ್ ಟು ದಿ ಲಂಗ್ಸ್. ಅಂದ್ರೆ ಅದಕ್ಕೆ ಇನ್ಹಲೇಷನ್ ಅನ್ಬೇಕಂದ್ರ ಅದಕ್ಕೆ ಪ್ರಾಣ ಅನ್ಬೇಕಾಗಿತ್ತು, ಮ್ಯಾಗಕ್ಕೆ ತಗೋಬೇಕಾಗಿತ್ತು ಪೂರ. ಪ್ರಾಣ ಅಂದ್ರ ಇನ್ಹಲೇಷನ್, ಅಪಾನ ಅಂದ್ರ ಎಕ್ಸಲೇಷನ್. ಇವರು ಬರೆಯೋರು ಉಲ್ಟಾ ಮಾಡ್ಬಿಟ್ರ ಪೂರ. ಎರಡು ಇನ್ಹಲೇಷನ್ ತಗೊಂಡ್ರು ಸರ್. ಎರಡು ಇನ್ಹಲೇಷನ್ ಇಲ್ಲ, ಮ್ಯಾಗಿಂದ ಎಕ್ಸಾಲೇಷನ್ ಇದ್ದೆಲ್ಲ ಇನ್ಹಲೇಷನ್ ಹಾಕೋಬೇಕು. ಅದನ್ನ ಆ ಅದು ಉಲ್ಟಾ ಆಗಿರ್ತದ. ಬಟ್ ಅವ್ರು ಏನ್ ಮಾಡ್ಯಾರ, ಪ್ರಾಣ ಅಂದ್ರ ಹೊರಗೆ ಬಿಡುವುದು ಮಾಡ್ಯಾರ. ಅವ್ರು ಹೊರಗೆ ಬಿಡ್ತೇವಲ್ಲ ಅದಕ್ಕೆ ಪ್ರಾಣ ಅಂದಾರ. ಒಳಗೆ ತಗೊಳ್ಳೋದು ಪ್ರಾಣವಾಯು, ಹೊರಗೆ ಬಿಡುವುದು ಅಪಾನವಾಯು. ಹೌದ್ರಿ ಹೌದ್. ಬರೆಯೋರ್ ತಪ್ಪಾಗೈತೆ ಅಲ್ಲಿ ಏನ್ ಮಾಡ್ರಿ ಅಂತಂದ್ರ, ಪ್ರಾಣ ಅಂತಂದ್ರ ಹಿಂಗ್ ತಗೊಳ್ರಿ, ಒಳಗೇನು ಮೂಗಿನ ಮೂಲಕ ನಾವು ಪ್ರಾಣವನ್ನ ತೆಗೆದುಕೊಂಡು ಮೂಗಿನ ಮೂಲಕ ಲಂಗ್ಸ್ಗೆ ಹೋಗ್ತದಲ್ಲ, ಅಧೋಗಮನ ವಾಯು ಐತಲ್ಲ, ಅದಕ್ಕೆ ಪ್ರಾಣ ಅಂತೀವಿ ನಾವು. ಇದು ಒಂದ್ ಕೆಲಸ ಪ್ರಾಣದ್ದು. ಇನ್ನೊಂದ್ ಕೆಲಸ ಏನಂದ್ರ, ದ ವೇಸ್ಟ್ ಆಫ್ ದ ಬಾಡಿ ಈಸ್ ಪುಶ್ಡ್ ಡೌನ್ವರ್ಡ್ ಥ್ರೂ ಎಕ್ಸ್ಕ್ರೀಷನ್. ಆ ಶರೀರದಲ್ಲಿ ಉತ್ಪತ್ತಿಯಾದಂತಹ ಉಪಯೋಗ ಇಲ್ಲದಂತಹ ವಸ್ತುಗಳನ್ನ ಶರೀರದ ಹೊರಗೆ ಹಾಕೋದು, ಕಾಲ್ಮಡಿ ಮತ್ತು ಈ ಎರಡಕ್ಕ ರೂಪದಿಂದ ಹೊರಗೆ ಹಾಕುವಂತ ಕೆಲಸ ಯಾವುದು? ಅದು ಪ್ರಾಣದ ಕೆಲಸ. ದ ವೇಸ್ಟ್ ಬಾಡಿ ಈಸ್ ಪುಶ್ಡ್ ಡೌನ್ವರ್ಡ್ ಥ್ರೂ ಎಕ್ಸ್ಕ್ರೀಷನ್, ದೇರ್ಫೋರ್ ಇಟ್ ಇಸ್ ಕಾಲ್ಡ್ ಅಪಾನ. ಅಪಾನ ಅಂದ್ರೆ ಇನ್ಹಲೇಷನ್ ಅಂಡ್ ಎಕ್ಸ್ಕ್ರೀಷನ್ ಅಂತಾರೆ ಇವ್ರು. ಇಲ್ಲ ಇವ್ರದ ಕೈ ಇಟ್ಕೊಂಡ್ಬಿಡ್ರಿ, ಯಾಕಂದ್ರೆ ನಾವು ಅಷ್ಟು ಲಕ್ಷ ಕೊಟ್ಟು ಕೇಳಿಲ್ಲ. ಇದು ಇವ್ರದ ಬರೋಬ್ಬರಿ ಇರ್ಬೇಕು, ನಾವ ತಪ್ಪು ತಿಳ್ಕೊಂಡೇವೇನು ಅನಿಸ್ತತಿ. ಈಗ ಏನಂತಾರ ಇವ್ರು, ಬರೋಬ್ಬರಿ ಐತ್ರಿ. ಮೂಗಿನ ಹೊಳೆಗಳಿಂದ ತೆಳಗ ನೂಗ್ತತಿ, ತೆಳಗ ಅದು ಏನಾಕತಿ ಅಪಾನ. ಅದು ಎರಡು ರೀತಿಯಿಂದ ಕೆಲಸ ಮಾಡ್ತೈತಿ ಅಂತ ಹೇಳ್ಯಾರ ನೋಡ್ರಿ. ಟೂ ಫಂಕ್ಷನ್ಸ್. ಫಸ್ಟ್ ಇನ್ಹಲೇಷನ್ ಏರ್ ದಟ್ ಗೋಸ್ ಡೌನ್ ಫ್ರಮ್ ನಾಸ್ಟ್ರಿಲ್ಸ್ ಟು ದಿ ಲಂಗ್ಸ್. ಒಂದೇ ಕೆಲಸ ನಾಸ್ಟ್ರಿಲ್ಸ್ ದಿಂದ ಲಂಗ್ಸ್ಕ್ ಹೋಗುದು, ತೆಳಗ ಹೋಗುದು, ಅದು ಅಪಾನ ಅಂದ್ರ. ಬರೋಬರಿ. ಮುಂದೆ ವೇಸ್ಟ್ ಏನದಲ್ಲ ಅದು ತೆಳಗ ಇದ್ರ ಗುದದ್ವಾರ ಮೂಲಕ ಹೊರ ಹೋಗ್ತದೆ, ಎಕ್ಸ್ಕ್ರೀಷನ್ ಮೂಲಕ. ಆಯ್ತಾಯ್ತು, ಅವ್ರು ಹೆಂಗ್ ಬರೋದ್ರ ಹಂಗ ತಿಳ್ಕೊಂಡ್ಬಿಡ್ರಿ. ಒಟ್ಟ ಅಪಾನ ಅಂದ್ರ ಪ್ರಾಣವಾಯುವನ್ನ ಒಳಗೆ ತಗೊಂಡು ಅದನ್ನ ಏನದ ಲಂಗ್ಸ್ ಅಂದ್ರೆ ಈ ಏನು ಪುಪ್ಪಸದಾಗ ಏನು ಹೋಗ್ತತಿ ಅದು ಪ್ರಾಣವಾಯು, ಒಂದೇ ಕೆಲಸ. ಎರಡನೇದ್ದು, ದೇಹದಲ್ಲಿ ಉತ್ಪತ್ತಿಯಾದಂತಹ ಅನುಪಯೋಗಿ ವಸ್ತುಗಳನ್ನ ಹೊರಗೆ ಹಾಕೋದು, ಒಂದಕ್ಕೆ ಮತ್ತೆ ಎರಡಕ್ಕರಿಂದ ಹೊರಗೆ ಹಾಕುವಂತ ಕೆಲಸವನ್ನ ಮಾಡುವಂತಹದ್ದು ಯಾವುದು ಅಂದ್ರೆ ಅಪಾನವಾಯು ಅಂತ ಹೇಳ್ತಾರೆ. ಪ್ರಾಣವಾಯು ಏನ್ ಮಾಡ್ತದ ಅಂತ, ಅದು ಪ್ರಾಣವಾಯು ಬರೀ ಎಕ್ಸಲೇಷನ್, ಹೊರಗೆ ಬಿಡುವಂತದ್ದು. ಬ್ರೀದ್ ಈಸ್ ಇನ್ವೋಕ್ಡ್ ಇನ್ ಭೂವ ವ್ಯಾವೃತ್ತಿ, ಈ ರೀತಿ ಹೇಳ್ಯಾರ ನೋಡ್ರಿ. ಇದ್ರ ವಿಶೇಷವಾದ ಅರ್ಥವನ್ನ ಬೇಕಂದವರು ಪರಮಾನುಭೂತಿ 5ನೇ ಸಂಧಿಯೊಳಗೆ ಕೊಟ್ಟಾರ, ಕನ್ನಡದಾಗ ಐತಿ, ನೋಡ್ಕೊಂಡ್ರಿ. ಈಗ ನನಗಂತೂ ಇದು ಬಾಳ ಉಸಿದ ಮೇಲೆ ಉಲ್ಟಾ ಆದಂಗ ಆತು. ನಾವು ತಿಳ್ಕೊಂಡಿದ್ದು ಪ್ರಾಣ ಅಂದ್ರೆ ತೆಗೆದುಕೊಳ್ಳುವುದು ಪ್ರಾಣವಾಯು, ಬಿಡುವುದು ಅಪಾನವಾಯು ಮಾಡಿದ್ವಿ. ಇಲ್ಲಿ ಏನ್ ಹೇಳಕತ್ತಾರ ಇವರು, ಆ ಉಸಿರು ತೆಗೆದುಕೊಳ್ಳುವುದಾತು ಮತ್ತು ಹೊರಗೆ ಬಿಡುವಂತ ಎಕ್ಸ್ಕ್ರೀಷನ್ ಎರಡೂ ಸೇರಿನ ಅಪಾನವಾಯು ಅಂತಾರ ಇವರು. ಮತ್ತ ಈ ಏನು ವಾಯು ತಗೊಳ್ಳೋದು ಬಿಡುವುದು ಏನೈತಲ್ಲ ಎಕ್ಸಲೇಷನ್, ಅದಕ್ಕಷ್ಟ ಇವರು ಪ್ರಾಣ ಅಂತಾರೆ. ಇದು ಯೋಗ ಪ್ರತಿಪಾದನಾ ಸ್ಥಳದಾಗೂ ಬಂದಿರ್ಬೋದಲ್ರಿಪ್ಪ? ಹಾ ಬಂದದ್ರಿ, ಅಲ್ಲೇನೋ ಬರ್ತದೆ ಯೋಗ ಪ್ರತಿಪಾದನದಾಗ್ರಿ. ಅಲ್ಲಿಲ್ಲ. ಇದು ಯಾವ್ದು ಪರಮಾನುಭೂತಿ 5ನೇ ಸಂಧಿ. ಪರಮಾನುಭೂತಿ 5ನೇ ಸಂಧಿ ಬೇಕಾದ್ರೆ ನಾಳೆ ತೆಗೆದು ಹೇಳ್ತೇನೆ. ಸರಿ. ಇವರು ಪತಂಜಲಿಯರು ಲೋಮ ವಿಲೋಮ ಅಂತಾರ. ಅಲ್ಲ, ಅನುಲೋಮ ವಿಲೋಮ. ಲೋಮ ವಿಲೋಮ ಅಲ್ಲ, ಅನುಲೋಮ ವಿಲೋಮ ಅಂದ್ರೆ ಏನ್ರಿ, ಈಗ ಅದು ತಗೊಳ್ಳೋದು ಬಿಡೋದು. ಈಗ ಬಲಗಡೆ ಮುಚ್ಕೋತೀವಿ, ಎಡಗಡೆಯಿಂದ ಬದಲು ತಗೋತೀವಿ, ಮತ್ತೆ ತಳಗ್ ಬಿಡ್ತೇವಲ್ಲ, ಅದು ಅನುಲೋಮ ವಿಲೋಮ. ಅದಕ್ಕೆ ಅನುಲೋಮ ವಿಲೋಮ ಅಂತಾರೆ, ಮತ್ತೆ ನಾಡಿ ಶುದ್ಧೀಕರಣನು ಅಂತಾರೆ. ನಾಡಿ ಶುದ್ಧೀಕರಣನು ಅಂತಾರೆ, ಬರೋಬರ್. ಕುಂಭಕ ಪ್ರಾಣ, ಇದು ಕುಂಭಕ ರೇಚಕ ಇವು ಅಂತಾರಲ್ರಿ. ಉಸಿರು ತಗೊಳೋದ್ರಿ ಹಿಡಿದಿಟ್ಕೊಳ್ಳೋದಕ್ ಕುಂಭಕ, ಬಿಡುದಕ್ ರೇಚಕ ಅಂತ. ಕುಂಭಕ ಅಂದ್ರೆ ಹೇಳಿದ್ವಿ, ಪೂರಕ ಅಂದ್ರ ಸಪ್ಲೈ ಮಾಡೋದು, ತಗೊಳೋದ್ರಿ. ಪೂರಕ ತಗೊಳ್ಳೋದು. ಕುಂಭಕ ಅಂದ್ರೆ ಹಿಡಿಯೋದು, ಬಿಡುವುದಕ್ಕ ರೇಚಕ ಅಂತ. ಇವರು ಬಂದಾರ ನೋಡಿ, ಮಾಳಿಗೆ ಸರ್ ಮತ್ತೆ ಸಿಗೋದಿಲ್ಲ. ಮಾತಾಡ್ತೀರೇನು ಪ್ರಕಾಶ್ ಅವ್ರ? ಆಗೇತೇನ ಕೆಲಸ ನಿಮ್ದು?
ಪ್ರಕಾಶ್ ಸರ ಮಾಳ್ಗಿ ಸರ ಅದಕ್ಕ ನಮ್ಮ ಮನೆಯವ್ರನ್ನು ಸರ್ ಹಲೋ ಹೇಳ್ರಿ ಸರ್. ಅದ ಏನ್ ಆಗ್ತದೆ ನೀವು ಮನ್ಯಾಗ ಅಕ್ಕಾರ ಬರಾಕತ್ತಾರ ಏನೋ ಅಂತ ಕೇಳಿದೆ. ಇಲ್ರಿ ಅವ್ರು ಬರೋದಿಲ್ಲ, ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಜರ್ನಿ ಮಾಡ್ಬೇಡ ಅಂತ ಹೇಳಿದಾರೆ. ಹೌದಾ? ಇವನ್ ಫ್ಲೈಟ್ ನಾಗ ಸದ್ಯಕ್ಕೆ ಬೆಂಗಳೂರು ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ರು ಅವ್ರು. ಅದಕ್ಕ ನಾ ಬರ್ತೇನ್ರಿ ಸರ್. ಹೌದು ಒಳ್ಳೇದು ಒಳ್ಳೇದು. ನೀವು ನಿನ್ನೆ ಸಿಗಲಿಲ್ಲ, ಅವ್ರನ್ನ ಕೇಳಾಕತ್ತಿದ್ರ, ಹಂಗಾರ ನಿಮ್ಗ ಕರೆದ್ವಿ, ನೀವು ಆಗಲೇ ಮತ್ತೆ ಹೋಗಿತ್ತ. ಟ್ರಾವೆಲಿಂಗ್ ಅದ್ರಿ ಈಗ ಸರ? ಟ್ರಾವೆಲಿಂಗ್ ಅದ್ರೇನು? ಸರ್ಕ್ಯುಲೇಟ್ಸ್ ಎವ್ರಿಥಿಂಗ್ ಇನ್ ದ ಬಾಡಿ. ವ್ಯಾನ ವಾಯು ಏನ್ ಮಾಡ್ತದ ಪ್ರಾಣ ಅಂದ್ರ ಅದು ಎಲ್ಲವನ್ನ ಸರ್ಕ್ಯುಲೇಷನ್ ಮಾಡ್ತದ, ರಕ್ತ ಸರ್ಕ್ಯುಲೇಷನ್ ಮಾಡ್ತದ. ಪ್ರಾಣ ಎಲ್ಲ ಏನಿದು ವ್ಯಾನ ಸರ್ಕ್ಯುಲೇಷನ್ ಸಿಸ್ಟಮ್ ಅದು. ವಿಶ್ವಾಕ್ ಗಮನವಾನ್ ವಾಯು. Vishwak means all the parts of the body, the blood circulates and distributes the nutrients to every part of the body. ಆ ರಕ್ತ ಸಂಚಾರ ಆಗಿ ಆ ದೇಹದ ಎಲ್ಲ ಭಾಗಗಳಿಗೆ ಏನು ಪೋಷಕಾಂಶಗಳು ಬೇಕು ಅದು ಎಲ್ಲವನ್ನ ಕೊಡುವಂಥದ್ದು ಯಾವುದು ಅಂದ್ರೆ ಇದು ವ್ಯಾನ ಅನ್ನುವಂಥ ಪ್ರಾಣ, ವ್ಯಾನ. ದ ಅಬೌವ್ ಆಲ್ ಆರ್ ಅಂಗಾಜ್, ದೆನ್ ವಾಟ್ ಈಸ್ ದ ಅಂಗಿ? ಇವೆಲ್ಲ ಅಂಗಗಳಾದವು. ಅಂಗಿ ಯಾವುದು? ಮುಖ್ಯವಾದಂತಹ ಸೀಟ್ ಯಾವುದು ಯಾರ ಕುಂಡ್ರಿಸಿರಲ್ಲಿ ಅಂತಂದ್ರ ಮಹಾ ಇತಿ ಅನ್ನಂ. ಅನ್ನ ಅನ್ನುವಂಥದ್ದು ಮುಖ್ಯ ಅದ ನೋಡ್ರಿ ಇಲ್ಲಿ. Annam is the angi because the pranas can function only if they are nourished by food. ಪ್ರಾಣಗಳು ಇರ್ಬೇಕಂದ್ರ ಪೋಷಣೆ ಅನ್ನದಿಂದ ಆಗ್ಬೇಕಾಗ್ತದ. ಅನ್ನಕ್ಕ ಅಲ್ಲೇ ನಾವು ಮಹಾ ಅನ್ನುವಂತಹ ವ್ಯಾವೃತ್ತಿ ಬ್ಯಾಗ ಕುಂಡ್ರಿಸಿ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಡ್ಯೂರಿಂಗ್ ಉಪವಾಸ ಫಾಸ್ಟಿಂಗ್ ದ ಪ್ರಾಣಾಸ್ ಬಿಕಮ್ ವೀಕರ್. ನಾವು ಉಪವಾಸ ಮಾಡಿದ್ವಿ ಅಂದ್ರೆ ನಮ್ಮ ಪ್ರಾಣ ಶಕ್ತಿ ಕುಂದ ಹೋಗ್ತದೆ. ವಿತೌಟ್ ಫುಡ್ ಫಾರ್ ದ ಲೆಂತ್ ಆಫ್ ಟೈಮ್ ದ ಪ್ರಾಣಾಸ್ ವಿಲ್ ಕ್ವಿಟ್ ದ ಬಾಡಿ. ನಾವು ಆಹಾರ ಇಲ್ಲದಲ್ಲ 21 ದಿವಸ ಅಂತಾರ, ಅದನ್ನ ನೋಡಿಲ್ಲ ನಾವು, ಬಿಟ್ಟು ನೋಡ್ರಿ. 21 ದಿವಸ ಆಹಾರ ಇಲ್ಲ ಅಂದ್ರೆ ಪ್ರಾಣಗಳು ಈ ಶರೀರವನ್ನು ಬಿಟ್ಟು ಹೋಗ್ತಾವಂತ. ಆದ್ದರಿಂದ ಪ್ರಾಣಕ್ಕೆ ಏನ್ ಬೇಕ್ರಿ? ಆಹಾರ ಬೇಕು. ಆಹಾರಕ್ಕೆ ನಾವೇನ್ ಮಾಡೀವಿ? ಅಲ್ಲೇ ಮಹಾ ಅನ್ನುವಂತಹದ ವ್ಯಾವೃತ್ತಿ ಬ್ಯಾಗ ಕೂಡಿಸಿ ಆರಾಧನೆ ಉಪಾಸನೆಯನ್ನ ಮಾಡ್ತಾ ಇದ್ದೇವೆ. ಅನ್ನೇನ ವಾವ್ ಸರ್ವೇ ಪ್ರಾಣಾಹ ಮಹೀಯಂತೆ. ದ ಪ್ರಾಣಾಸ್ ಆರ್ ಗ್ಲೋರಿಯಸ್ ಓನ್ಲಿ ವೆನ್ ದ ಫುಡ್ ಇಸ್ ಅವೈಲೇಬಲ್. ಆಹಾರ ಇದ್ದಾಗ ಈ ಪ್ರಾಣಗಳ ಅಪಾನ ವ್ಯಾನ ಉದಾನ ಇವೆಲ್ಲ ಪಂಚ ಪ್ರಾಣಗಳ ಆಟ. ಆಹಾರ ಇಲ್ಲದ್ರೆ ನಡೆಯುವುದಿಲ್ಲ. ಆದ್ರಿಂದ ಆಹಾರವನ್ನ ಅಲ್ಲೇ ಹೆಚ್ಚಿನ ಸ್ಥಾನ ಕುಂಡಿಸಿ ಉಪಾಸನೆಯನ್ನ ಮಾಡ್ತಾ ಇದ್ದೀವಿ. ದಿಸ್ ಈಸ್ ದಿ ಆದಿ ಪ್ರಾಣ ವ್ಯಾವೃತಿ ಉಪಾಸನ. ಇಲ್ಲಿ ಪ್ರಾಣಗಳು ಇರೋದ್ರಿಂದ ಆದಿ ಪ್ರಾಣ ವ್ಯಾವೃತಿ ಉಪಾಸನ ಅಂತ ಕರಿತೀವಿ. Thus, the 16 objects are invoked in this collective ವ್ಯಾವೃತಿ ಉಪಾಸನ. ಈ 4 ವ್ಯಾವೃತಿ ಉಪಾಸನೆಗಳಲ್ಲಿ ಒಂದೊಂದು ವ್ಯಾವೃತ್ತಿಯಲ್ಲಿ 4 ಉಪಾಸ್ಯ ವಸ್ತುಗಳಂತೆ ಒಟ್ಟು 4 ವ್ಯಾವೃತ್ತಿಗಳಲ್ಲಿ 16 ವಸ್ತುಗಳನ್ನ ನಾವು ಪೂಜ್ಯ ವಸ್ತುಗಳಂತ ಗುರುತಿಸಿ ಅವುಗಳನ್ನ ಕರೆದು ಕುಂಡ್ರಿಸಿ ಸನ್ಮಾನ ಮಾಡಿ ಈ ಒಂದು ಉಪಾಸನೆಯನ್ನ ಮಾಡ್ತೀವಿ. In this ಸಂಹಿತ ಉಪಾಸನ 20 objects were included. ಹಿಂದಿನ ಸಂಹಿತ ಉಪಾಸನೆ ಒಳಗ 5 ಇದ್ವು, 5 4 20 ಆಗಿದ್ವು. ಇಲ್ಲೇ 4 4 16 ವಸ್ತುಗಳು ಮುಖ್ಯವಾಗಿ ಅದಾವ ಅಂತ ಹೇಳ್ತಾರೆ. ಏನಂತಾರ ಮುಂದ? ಅನ್ನೇನ ವಾವ್ ಸರ್ವೇ ಪ್ರಾಣಾಹ ಮಹೀಯಂತೆ ತಾವಾ ಏತಾಸ್ಮಸ್ತ ಚತುರ್ಧಾಃ ಶತಶ್ಚ ಶತ ಶ್ರೋವ್ಯಾಹೃತಾಯಃ ತಾಯೋ ವೇದ ಸ ವೇದ ಬ್ರಹ್ಮ. ಸರ್ವೇ ಅಸ್ಮೈ ದೇವಾಃ ಬಲಿಮಾಮ ಹಂತಿ ಇತಿ ಪಂಚಮೋ ಅನುವಾಕ. ಇಷ್ಟು ಮಂತ್ರದ ಅರ್ಥ ಹೇಳ್ಬೇಕು. ಹೇಳ್ತಾರೆ ಅದನ್ನ ನಾಳೆ ಹೇಳಂತ್ರ ತಗೋರಿ, ಟೈಮ್ ಆಗೈತಿ. ಯಾಕ? ಅಲ್ಲ ಟೈಮ್ ಆಯ್ತಲ್ಲ, 10:22 ಆಯ್ತು. ಅಂದ್ರ ಇನ್ನ ಭಾಳ ಐತೇನ? ಅಯ್ಯೋ ಭಾಳ ಐತದ, ಹೊಸದಾಗಿ ಚಲೋ ಆತದ. ಏನು ಹೊಸದಾಗಲ್ಲ. ಇದೀಗ 5ನೇ ವಾಕ ಮುಗಿತೈತಿ, ಇರ್ಲಿ, ಇನ್ನೊಂದು ಕ್ಲಾಸ್ ಆಗ್ತೈತಿ. ಅದು ನಾಳೆ ಹೇಳ್ತಂತ. ಈ ಒಂದು 5ನೇ ವಾಕದ ಕೊನೆಯ ಭಾಗಕ್ಕೆ ಏನದ 1-2 ವಾಕ್ಯದ ಅರ್ಥವನ್ನು ಹೇಳಿ ಅನುವಾಕ ಮುಗಿತದ. ಅದನ್ನ ನಾಳೆಗೆ ನೋಡೋಣ. ಮತ್ತು ಮುಂದಿನ 6ನೇ ವಾಕ ಪ್ರವೇಶ ಆಗೋಣ ಅನ್ನುವಲ್ಲಿಗೆ
ಇವತ್ತಿನ ಈ ವಾಗ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.